ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ. ನಿನ್ನೆ ದಿನ ಎರಡು ರೀತಿಯ ಜೀವನದ ಗುರಿಗಳು, ಒಂದು ಶಾಶ್ವತವಾದದ್ದು, ಇನ್ನೊಂದು ಅಶಾಶ್ವತವಾದದ್ದು. ಶಾಶ್ವತವಾದದ್ದು ಪರಮಾರ್ಥ, ಅಶಾಶ್ವತವಾದದ್ದು ಲೌಕಿಕ ಅಥವಾ ಪ್ರಪಂಚ ಎಂಬುದಾಗಿ ಚರ್ಚೆ ಮಾಡ್ತಾ ಇದ್ದೆವು. ಶ್ಲೋಕ ಸಂಖ್ಯೆ 15ರಿಂದ 22ರವರೆಗೆ 8 ಶ್ಲೋಕಗಳಲ್ಲಿ ಪ್ರಪಂಚ ಮತ್ತು ಪರಮಾರ್ಥ ಎಂಬ ಎರಡು ಗುರಿಗಳನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ಪ್ರಪಂಚ ಎನ್ನುವ ಗುರಿಯನ್ನು ಹೊಂದಿದರೆ ಅದು ಅಶಾಶ್ವತವಾದದ್ರಿಂದ, ಕಾಲ ಪರಿಚ್ಛೇದವಾದದ್ರಿಂದ ಪುನಃ ಪುನಃ ಹುಟ್ಟು ಸಾವುಗಳನ್ನು ಪಡಿಬೇಕಾಗತ್ತೆ. ದುಃಖಾಲಯವಾದಂತಹ ಅನುಭವವನ್ನು ಹೊಂದಬೇಕಾಗ್ತದೆ. ಸಂಸಾರವನ್ನ ಮತ್ತೆ ಮತ್ತೆ ಪಡಿಬೇಕಾಗ್ತದೆ. ಆದ್ದರಿಂದ ಪ್ರಪಂಚ ಎಂಬ ಗುರಿ ಅಜ್ಞಾನಿಗಳು ಆಯ್ದುಕೊಳ್ಳುವಂಥದ್ದು. ಯಾರು ಗುರುಶಾಸ್ತ್ರೋಪದೇಶದ ಸಂಪರ್ಕಕ್ಕೆ ಬಂದಿದ್ದಾರೋ ಅವರು ಶಾಶ್ವತವಾದ ಪರಮಾತ್ಮನೆಂಬ ಗುರಿಯನ್ನೇ ಆಯ್ದುಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಇದೆರಡರ ಗುಣದೋಷಗಳ ಚರ್ಚೆ, ತುಲನಾತ್ಮಕ ಅಧ್ಯಯನ ಭಗವಂತ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾನೆ. ನಿನ್ನೆ ದಿನ ನೋಡ್ತಾ ಇದ್ದೆವು, ಬ್ರಹ್ಮಲೋಕದಿಂದ ಹಿಡಿದು ಎಲ್ಲ ಲೋಕಗಳು ಕೂಡ ಪುನರಾವರ್ತನೆಗೊಳ್ತವೆ ಅಂತ. ಲೋಕಗಳು ಅಂದರೆ ಜಾಗ ಹಾಗೂ ಅಲ್ಲಿ ವಾಸಿಸುವಂತಹ ಜೀವರು. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಹುಟ್ಟಿ ಹುಟ್ಟಿ ಲಯವಾಗುತ್ತವೆ, ಲಯವಾದವು ಮತ್ತೆ ಮತ್ತೆ ಹುಟ್ಟುತ್ತವೆ. ಆದ್ದರಿಂದ ಅವ್ಯಕ್ತವಾಗುವುದು ವ್ಯಕ್ತವಾಗುವುದು ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಯಾವಾಗಿಂದ ನಡ್ಕೊಂಡು ಬರ್ತಾ ಇದೆ ಅಂತ ಗೊತ್ತಿಲ್ಲ. ಚಕ್ರದ ಹಾಗೆ ಸೃಷ್ಟಿ ಪ್ರಳಯ ಎನ್ನುವಂತಹ ಪ್ರಕ್ರಿಯೆ ನಡೆದುಕೊಂಡು ಬರ್ತಾ ಇದೆ. ಎಲ್ಲಿಯ ತನಕ ಈ ಪ್ರಪಂಚದ ಸುಖಭೋಗಗಳಿಗೆ ನಾವು ಆಸಕ್ತರಾಗ್ತೇವೋ ಈ ಚಕ್ರದಲ್ಲಿ ತಿರುಗ್ತಾ ಇರಬೇಕಾಗ್ತದೆ. ನಾವು ಈ ಚಕ್ರದಿಂದ ಹೊರ ಹೋಗಬೇಕು ಅಂತ ಹೇಳಿದ್ರೆ ಇದನ್ನು ಮೀರಿದ ಪರತತ್ವದಲ್ಲಿ, ಭಗವಂತನ ಪರಾಪ್ರಕೃತಿಯಲ್ಲಿ ಮನಸ್ಸನ್ನು ನೆಡಬೇಕಾಗತ್ತೆ. ಹಾಗಾದ್ರೆ ಅದರ ಲಕ್ಷಣ ಏನು? ಯಾವುದೋ ಒಂದರ ಕಡೆಗೆ ನಾವು ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು ಅಂದ್ರೆ ಅದರ ಸ್ವಭಾವಗಳು, ಸ್ವರೂಪ ಗೊತ್ತಿರಬೇಕು, ನಮಗೆ ಲಕ್ಷಣ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಮನಸ್ಸನ್ನು ಆ ಕಡೆ ಒಯ್ಲಿಕ್ಕೆ ಸಾಧ್ಯ ಎನ್ನುವ ಕಾರಣಕ್ಕೆ ಪರಮಾರ್ಥ ಎನ್ನುವ, ಪರಮಾತ್ಮ ಎನ್ನುವ ಆ ನಿರ್ಗುಣ ಬ್ರಹ್ಮದ ಸ್ವರೂಪವನ್ನ ಇಲ್ಲಿ ಪ್ರಕಟಪಡಿಸ್ತಾನೆ ಭಗವಂತ. ಶ್ಲೋಕ ಸಂಖ್ಯೆ 20, 21 ಹಾಗೂ 22ರಲ್ಲಿ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ
ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಯಹ ಭಾವಃ, ಯಾವ ಅಕ್ಷರಾಖ್ಯ ಪರಬ್ರಹ್ಮ ತತ್ವ ಇದೆಯೋ, ಇಲ್ಲಿ ಭಾವಃ ಎಂಬ ಶಬ್ದಕ್ಕೆ ಅರ್ಥ ಅಕ್ಷರ ಪರಬ್ರಹ್ಮ ಅಂತ. ಆ ಅಕ್ಷರ ಪರಬ್ರಹ್ಮವು ಅವ್ಯಕ್ತಾತ್, ತಸ್ಮಾತ್ ಅವ್ಯಕ್ತಾತ್ ಅನ್ಯಃ ಪರಃ ಅವ್ಯಕ್ತಃ. ಈ ಹಿಂದೆ ಹೇಳಿದ ಒಂದು ಅವ್ಯಕ್ತ ಇತ್ತಲ್ಲ, ಮಾಯೆ, ಅವ್ಯಾಕೃತ ಅಂತ ಕರೆಯಲ್ಪಡುವ, ಯಾವುದರಲ್ಲಿ ಈ ಜಗತ್ತೆಲ್ಲವೂ ಸೃಷ್ಟಿಯೆಲ್ಲವೂ ಲೀನವಾಗುತ್ತದೋ, ಯಾವುದರಿಂದ ಈ ಸೃಷ್ಟಿಯೆಲ್ಲವೂ ಪುನಃ ಹುಟ್ಟಿ ಬರ್ತದೋ, ಆ ಅವ್ಯಕ್ತಕ್ಕಿಂತಲೂ ಇನ್ನೊಂದು ಅವ್ಯಕ್ತ ಇದೆ ಅಂತ ಹೇಳ್ತಾನೆ. ಅದು ಯಾವುದು? ಅಕ್ಷರ ಎನ್ನುವಂತಹ ಪರಾತತ್ವ, ಭಗವಂತನ ಪರಸ್ವರೂಪ. ಮುಂಡಕೋಪನಿಷತ್ನಲ್ಲಿ ಈ ಅಕ್ಷರ ಎಂಬ ಶಬ್ದವನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಎರಡು ವಿದ್ಯೆಗಳನ್ನ ಪರಿಚಯ ಮಾಡಿಕೊಡ್ತಾ ಅಪರಾವಿದ್ಯ ಪರಾವಿದ್ಯಾ ಅಂತ ಎರಡು ವಿದ್ಯೆಯನ್ನು ಹೇಳ್ತಾ, ಅಪರಾವಿದ್ಯೆಯಲ್ಲಿ ಜಗತ್ತಿನ ಸಂಬಂಧಿಯಾದ ಎಲ್ಲ ಜ್ಞಾನಗಳು ಸಿಗುತ್ತೆ. ತತ್ರ ಋಗ್ವೇದೋ ಯಜುರ್ವೇದ ಸಾಮವೇದೋ ಥರ್ವಣ ವೇದ ಶಿಕ್ಷಾ ಕಲ್ಪೋ ನಿರುಕ್ತ ಛಂದೋ ಜ್ಯೋತಿಷಮಿತಿ ಎಂಬುದಾಗಿ ವೇದ, ವೇದಾಂಗ ಮತ್ತೆ ಲೌಕಿಕ ವಿದ್ಯೆಗಳು ಎಲ್ಲವನ್ನು ಅದರಲ್ಲಿ ಅಪರಾವಿದ್ಯೆ ಅಂತ ಹೇಳಿ. ಪರಾವಿದ್ಯೆ ಅಂದ್ರೆ ಏನು? ಪರ ಯಯಾ ತದಕ್ಷರಮಧಿಗಮ್ಯತೆ. ಪರಾವಿದ್ಯೆ ಅಂದ್ರೆ ಯಾವುದರಿಂದ ಆ ಅಕ್ಷರವು ಗೊತ್ತಾಗ್ತದೋ. ಅಕ್ಷರ ಅಂದ್ರೆ ಪರಬ್ರಹ್ಮ, ಯಾವುದಕ್ಕೆ ನಾಶವಿಲ್ಲವೋ, ನಾಶರಹಿತವಾದದ್ದೋ ಅದೇ ಪರಬ್ರಹ್ಮ. ಅದನ್ನು ತಿಳಿದುಕೊಳ್ಳುವ ವಿದ್ಯೆಗೆ ಪರಾವಿದ್ಯೆ ಅಂತ ಕರೀತಾರೆ. ಹಾಗಾದ್ರೆ ಅದೇನಿದು? ಮುಂದುವರಿಸಿ ಹೇಳುತ್ತೆ ಉಪನಿಷತ್ತಲ್ಲಿ, ಯತ್ತದದ್ರೇಶ್ಯಮಗ್ರಾಹ್ಯಮಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಆ ಅಕ್ಷರ ಸ್ವರೂಪದ ವರ್ಣನೆ ಮಾಡುತ್ತೆ. ಯತ್ತದದ್ರೇಶ್ಯಂ, ಕಣ್ಣಿಗೆ ಸಿಲುಕದೇ ಇರುವಂತಹದ್ದು, ನಮ್ಮ ದೃಶ್ಯಕ್ಕೆ ಮೀರಿದ್ದು. ಅಗ್ರಾಹ್ಯಂ, ಹಿಡಿಯುವುದಕ್ಕೆ ಆಗದೇ ಇರೋದು, ಯಾವುದೇ ಒಂದು ವಿಶಿಷ್ಟ ಆಕಾರ ಇಲ್ಲದೆ ಇರೋದು. ಅಗೋತ್ರಂ, ಯಾವುದೋ ಒಂದು ಒರಿಜಿನ್, ಮೂಲ ಇಲ್ಲದೆ ಇರುವುದು. ಅವರ್ಣಂ, ಯಾವ ಬಣ್ಣ ಇಲ್ಲದೆ ಇರೋದು. ಅಚಕ್ಷುಶ್ರೋತ್ರಂ, ಕಿವಿ, ಕಣ್ಣು, ಮೂಗು, ಬಾಯಿ ಮುಂತಾದಂತಹ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಾದಿ ಸೂಕ್ಷ್ಮ ಸ್ಥೂಲ ಶರೀರಾದಿಗಳು ಇಲ್ಲದೆ ಇರೋದು. ತದಪಾಣಿಪಾದಂ, ಆ ಮೂಲಕವೂ ಅದನ್ನೇ ಹೇಳ್ತಾನೆ, ಪಾಣಿ ಮತ್ತು ಪಾದ ಇಲ್ಲದೆ ಇರೋದು. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ, ಸರ್ವವ್ಯಾಪಕವಾದದ್ದು, ಎಲ್ಲಾ ಕಾಲಗಳಲ್ಲಿಯೂ ಹಾಸುಹುಕ್ಕಾಗಿರುವಂಥದ್ದು. ಸುಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮವಾದದ್ದು. ತದವ್ಯಯಂ, ನಾಶರಹಿತವಾದದ್ದು. ಭೂತಯೋನಿಂ, ಈ ಪ್ರಪಂಚದ ಸೃಷ್ಟಿಗೆ ಮೂಲವಾದದ್ದು. ಪರಿಪಶ್ಯಂತಿ ಧೀರಾಹ, ಧೀರರು ಅದನ್ನ ಎಲ್ಲೆಡೆಯೂ ನೋಡುತ್ತಾರೆ, ಎಲ್ಲಾ ಕಾಲಗಳಲ್ಲಿಯೂ ನೋಡ್ತಾರೆ. ಧೀರರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಆ ಅಕ್ಷರ ಪರಬ್ರಹ್ಮ ಏನಿದೆ, ನಿರ್ಗುಣ ಬ್ರಹ್ಮ ಅಂತ ಏನ್ ಕರಿತಾವೆ, ಸಚ್ಚಿದಾನಂದ ಬ್ರಹ್ಮ ವಸ್ತು, ಅದು ಅವ್ಯಕ್ತಕ್ಕಿಂತಲೂ ಬೇರೆಯಾದದ್ದು. ಇಲ್ಲಿ ಎರಡು ವಿಶೇಷಣಗಳನ್ನು ಸೇರಿಸಿದ್ದಾರೆ. ಅವ್ಯಕ್ತಕ್ಕಿಂತಲೂ ಬೇರೆಯಾದದ್ದು, ಅವ್ಯಕ್ತಕ್ಕಿಂತಲೂ ದೊಡ್ಡದಾದದ್ದು ಮತ್ತು ಅವ್ಯಕ್ತಕ್ಕಿಂತಲೂ ಅವ್ಯಕ್ತವಾದದ್ದು ಅಂತ. ಅಕ್ಷರವು ಅವ್ಯಕ್ತಕ್ಕಿಂತ ಬೇರೆ, ಅವ್ಯಕ್ತಕ್ಕಿಂತ ಶ್ರೇಷ್ಠ ಮತ್ತು ಅವ್ಯಕ್ತಕ್ಕಿಂತಲೂ ಅವ್ಯಕ್ತ. ಅವ್ಯಕ್ತ ಅಂತ ಹೇಳಿದ್ರೇನು? ಪಂಚ ಜ್ಞಾನೇಂದ್ರಿಯಗಳಿಗೆ, ಮನಸ್ಸು ಬುದ್ಧಿಗಳಿಗೆ ಗೋಚರವಾಗದೇ ಇರೋದು, ಅತ್ಯಂತ ಸೂಕ್ಷ್ಮವಾದದ್ದು. ಈ ಮಾಯಾ ಅಥವಾ ಅವ್ಯಾಕೃತ ಅಂತ ಕರೆಯಲ್ಪಡುವ ಭಗವಂತನ ಶಕ್ತಿ, ಅಪರಾ ಪ್ರಕೃತಿ ಅಂತ ಏನಿದೆ, ಅದಕ್ಕೂ ಅವ್ಯಕ್ತ ಅನ್ನೋ ಹೆಸರಿದೆ, ಅದಕ್ಕೂ ಅಕ್ಷರ ಅನ್ನೋ ಹೆಸರಿದೆ.
ಅದಕ್ಕೂ ಬ್ರಹ್ಮ ಎನ್ನುವ ಹೆಸರಿದೆ. ಯಾಕಂದ್ರೆ ಈ ಎಲ್ಲಾ ಹೆಸರಿನ ಗುಣಗಳು ಅದರಲ್ಲಿದೆ. ಅದು ಅವ್ಯಕ್ತವಾದದ್ದು, ಇಂದ್ರಿಯಗಳಿಗೆ ಗೋಚರವಲ್ಲದ್ದು. ಅಕ್ಷರ ಅಂದ್ರೆ ನಾಶವಿಲ್ಲದ್ದು. ಎಲ್ಲಿಯ ತನಕ ಜ್ಞಾನದಿಂದ ಬಾಧಿತವಾಗುವುದಿಲ್ವೋ ಅಲ್ಲಿ ತನಕ ಆ ಮಾಯಿಗೆ ನಾಶ ಅನ್ನೋದಿಲ್ಲ. ಇನ್ನು ಬ್ರಹ್ಮ ಶಬ್ದ ಇದೆ. ತಸ್ಮಿನ್ ಗರ್ಭಂ ದದಾಮ್ಯಹಂ ಮಮಯೋ ನಿರ್ಮಹದ್ ಬ್ರಹ್ಮ. 14ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಮಹದ್ಬ್ರಹ್ಮ ಅಂತ ಕರೀತಾನೆ. ದೊಡ್ಡದಾದದ್ದು, ವ್ಯಾಪಕವಾದದ್ದು. ಹಾಗಿರುವುದರಿಂದ ಅದೇ ನಮ್ಮ ಜೀವನದ ಗುರಿ ಅಂತ ಯಾಕೆ ಮಾಡ್ಕೊಳ್ಬಾರದು? ಇಲ್ಲ, ಅದು ಕೂಡ ಪ್ರಕಟ ಆಗೋದು, ಅಪ್ರಕಟ ಆಗೋದು, ವ್ಯಕ್ತ ಆಗೋದು, ಅವ್ಯಕ್ತ ಆಗೋದು, ಈ ಬದಲಾವಣೆಯನ್ನ ಮಾಡುವಂಥದ್ದು ಮಿಥ್ಯಾರೂಪವಾದದ್ದು, ವಿಕಾರವನ್ನ ಪಡೆಯುವಂಥದ್ದು. ಹೀಗೆ ಆ ಅಪರಾಪ್ರಕೃತಿಯಲ್ಲಿ ದೋಷಗಳಿವೆ. ಅದಕ್ಕಿಂತಲೂ ಅವ್ಯಕ್ತವಾದ, ಆ ಅಪರಾಪ್ರಕೃತಿಗೂ ಆಶ್ರಯಭೂತವಾದ ಇನ್ನೊಂದು ತತ್ವ ಇದೆ. ಅದೇ ಪರಬ್ರಹ್ಮ. ಅನ್ಯ ಎನ್ನುವ ಶಬ್ದಕ್ಕೆ ಅರ್ಥ ವೈಲಕ್ಷಣ್ಯಾರ್ಥಂ ಅಂತ ಹೇಳ್ತಾರೆ ಶಂಕರ್. ಎಷ್ಟೋ ಸಲ ಏನಾಗುತ್ತೆ, ಎರಡು ವಸ್ತುಗಳು ಇರುತ್ತೆ, ಆದರೆ ಎರಡು ವಸ್ತುಗಳು ಸ್ವಭಾವ ಒಂದೇ ಆಗ್ತದೆ. ಈಗ ಉದಾಹರಣೆಗೆ ಮಾವಿನ ಹಣ್ಣು ಎರಡಿದೆ. ಎರಡು ಮಾವಿನ ಹಣ್ಣುಗಳು ಎರಡಿದ್ರೂ ಕೂಡ ಅದರ ಲಕ್ಷಣ ಅನ್ನುವಂಥದ್ದು ಒಂದೇ, ಸ್ವಭಾವ ಒಂದೇ. ಹಾಗೆ ಈ ಅವ್ಯಕ್ತ ಮಾಯೆ ಎನ್ನುವ ಅವ್ಯಕ್ತಕ್ಕೂ ಪರಬ್ರಹ್ಮ ಎನ್ನುವ ಅವ್ಯಕ್ತಕ್ಕೂ ಸಮಾನವಾದ ಲಕ್ಷಣವೇ ಕೇಳಿದ್ರೆ ಅಲ್ಲ ಅಂತ ಹೇಳುತ್ತೆ. ಅನ್ಯ ಎಂಬ ಶಬ್ದದ ಮೂಲಕ ಅದನ್ನ ನಿಷೇಧ ಮಾಡುತ್ತೆ. ಇದಕ್ಕಿಂತ ಅತ್ಯಂತ ಭಿನ್ನವಾದದ್ದು. ಹೇಗೆ? ಇದು ದೇಶಕಾಲದ ವ್ಯವಸ್ಥೆಗೆ ಒಳಪಟ್ಟಿದ್ದು, ಇದು ವಿಕಾರವನ್ನ ಹೊಂದುವಂಥದ್ದು, ಅದು ಅವಿಕಾರ್ಯವಾದದ್ದು, ದೇಶಕಾಲವನ್ನು ಮೀರಿದ್ದು. ಹೀಗೆ ಅದೆರಡಕ್ಕೂ ಅತ್ಯಂತ ಭಿನ್ನ ಭಿನ್ನ ಲಕ್ಷಣಗಳಿವೆ. ಇನ್ನು ಪರಹ, ಶ್ರೇಷ್ಠ ಅಂತ ಹೇಳ್ತಾ ಉಪನಿಷತ್ತೇ ಅದರ ಬಗ್ಗೆ ಹೇಳುವಾಗ, ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ. ಅವ್ಯಕ್ತ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ. ಈ ಅವ್ಯಕ್ತಕ್ಕಿಂತಲೂ ಶ್ರೇಷ್ಠವಾದದ್ದು, ಇನ್ನು ಅವ್ಯಕ್ತ ಸ್ವರೂಪವಾದದ್ದು, ಕಣ್ಣಿಗೆ ಕಾಣಿಸುವಂಥದ್ದಲ್ಲ, ಅನುಭವಕ್ಕೆ ಬರುವಂಥದ್ದಲ್ಲ. ಅದು ಒಂದನೇ ಲಕ್ಷಣ, ಪರಬ್ರಹ್ಮದ ಲಕ್ಷಣ. ಇನ್ನೊಂದು ಹೇಳ್ತಾನೆ ಭಗವಂತ, ಸನಾತನಃ. ಏನ್ ಹೇಳ್ತಾನೆ? ಪರಸ್ತಸ್ಮಾತ್ ಭಾವೋನ್ಯ ಅವ್ಯಕ್ತ ಅವ್ಯಕ್ತಾತ್ ಸನಾತನಃ. ಯಹ ಭಾವಃ ಅವ್ಯಕ್ತಾತ್ ಪರಃ ಅನ್ಯಃ ಅವ್ಯಕ್ತಃ, ಅದು ಒಂದು ಲಕ್ಷಣ. ಇನ್ನೊಂದು ಸನಾತನಃ. ಸನಾತನ ಎಂಬ ಶಬ್ದಕ್ಕೆ ಅರ್ಥ ಏನು? ಸನಾ ಎಂಬ ಅವ್ಯಯ, ಯಾವಾಗಲೂ ಎನ್ನುವ ಅರ್ಥವನ್ನ ಕೊಡುತ್ತೆ. ಆತನೋತಿ ಅಂದ್ರೆ ವ್ಯಾಪಿಸಿರುವುದು ಅಂತ, ಎಲ್ಲಾ ಕಾಲಗಳಲ್ಲೂ ವ್ಯಾಪಿಸಿರುವುದು. ಸನಾತನ, ಚಿರಂತನ, ಶಾಶ್ವತ ಎಂಬ ಅರ್ಥ, ಎಂದೆಂದಿಗೂ ಇರುವಂಥದ್ದು ಅಂತ. ಎಂದೆಂದಿಗೂ ಇರುವಂಥದ್ದು ಎಂಬ ಮಾತಿಗೆ ಅರ್ಥ ಇಷ್ಟೇ, ಈ ದೇಶಕಾಲದ ಸೃಷ್ಟಿ ಏನಿದೆ ಆತ್ಮನಲ್ಲೇ ವ್ಯಾಪ್ತವಾಗಿದೆ, ಆತ್ಮನಲ್ಲೇ ಅನುಸ್ಯೂತವಾಗಿದೆ. ಆದ್ದರಿಂದ ದೇಶಕಾಲವನ್ನು ಮೀರಿದ ಆ ಚೈತನ್ಯದಲ್ಲಿಯೇ ಜಗತ್ತು ತೋರಿಕೊಳ್ತಾ ಇರುವುದರಿಂದ ಎಲ್ಲೆಲ್ಲಿ ತೋರಿಕೆ ಇದೆಯೋ ಅಲ್ಲಲ್ಲಿ ಆ ಚೈತನ್ಯ ಇದೆ. ಆದ್ದರಿಂದ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ವ್ಯಾಪಿಸಿರುವುದು ಎಂಬ ಮಾತಿಗರ್ಥ ಅದರ ಸನ್ನಿಧಿಯಲ್ಲಿ, ಅದರ ಅಧಿಷ್ಠಾನದಲ್ಲಿಯೇ ಇದು ತೋರ್ತಾ ಇದೆ ಹಾಗೆಂಬುದಾಗಿ ಅರ್ಥವೇ ವಿನಃ ಅದಕ್ಕೆ ಕಾಲದ ಲೇಪವಿದೆ ಎಂಬ ಅರ್ಥ ಅಲ್ಲ. ಕಾಲವನ್ನು ಮೀರಿದ್ದು ಅಂತ ಅರ್ಥ ಸನಾತನ ಎಂಬ ಮಾತಿ. ಯಾಕಂದ್ರೆ ತುಂಬಾ ಹಳೆಯದು, ಎಂದೆಂದಿಗೂ ಇರುವುದು
ಎಂಬ ಮಾತಿಗೆ ನಾವು ಯೋಚನೆ ಮಾಡೋದು ಬಹುಶಃ ಈ ಜಗತ್ತಿಗಿಂತನೂ ಹಿಂದಿತ್ತೇನೋದು ಅಂತ. ಹಿಂದೆ ಮುಂದೆ ಇಂದು ಎನ್ನುವುದು ಕಾಲ ಪರಿಚ್ಛೇದವನ್ನು ಹೇಳುತ್ತೆ. ಅದಕ್ಕೆ ಕಾಲ ಪರಿಚ್ಛೇದವೂ ಇಲ್ಲ, ದೇಶ ಪರಿಚ್ಛೇದವೂ ಇಲ್ಲ. ದೇಶಕಾಲವನ್ನು ಬೆಳಗುವಂಥದ್ದು. ಆ ದೃಷ್ಟಿಯಿಂದ ಸನಾತನ. ಇದು ಎರಡನೇ ಲಕ್ಷಣವನ್ನು ಹೇಳ್ದ. ಮೂರನೇ ಲಕ್ಷಣವನ್ನು ಹೇಳ್ತಾನೆ ಭಗವಂತ. ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಯಹ ಯಾವಾತನು ಸರ್ವಭೂತೇಷು ನಶ್ಯತ್ಸು, ಎಲ್ಲ ಜೀವರಾಶಿಗಳು. ಇಲ್ಲಿ ಭೂತ ಎಂಬ ಮಾತಿಗರ್ಥ ಚರ ಅಚರ, ನಾಶವಾದರೂ ಕೂಡ ನ ವಿನಶ್ಯತಿ. ದ್ರವ್ಯ ಅನ್ನುವಂಥದ್ದು ನಾಶವಾಗುವಂಥದ್ದು ಅನ್ನೋದಿಲ್ಲ. ದ್ರವ್ಯ ಅನ್ನೋದು ಕಾರಣ ರೂಪಕ್ಕೆ ಹೊಂದುವಂಥದ್ದು, ಕಾರ್ಯರೂಪಕ್ಕೆ ಪರಿಣಾಮ ಹೊಂದುವಂಥದ್ದೇ ಹೊರತು ನಾಶವಾಗುವಂಥದ್ದಿಲ್ಲ. ಆದರೆ ಬಾಧಿತವಾಗ್ತದೆ ಅದು. ನಾಶ ಮತ್ತು ಬಾಧ ಅನ್ನುವ ಎರಡು ಶಬ್ದ ಇದೆ. ಒಂದು ವಸ್ತು ಸಂಪೂರ್ಣವಾಗಿ ನಷ್ಟವಾದರೆ ಅದನ್ನು ನಾಶ ಎಂಬುದಾಗಿ ಕರೀತಾರೆ. ಯಾವುದೋ ಒಂದು ವಸ್ತು ತಿಳುವಳಿಕೆ ಇಲ್ಲದ ಕಾಲದಲ್ಲಿ ಸತ್ಯ ಇದ್ದಂತೆ ತೋರಿ ತಿಳುವಳಿಕೆ ಬಂದ ಮೇಲೆ ಅದರ ಸತ್ಯತ್ವ ನಷ್ಟವಾದರೆ ಅದಕ್ಕೆ ಬಾಧ ಅಂತ ಕರೀತಾರೆ. ಹಗ್ಗದಲ್ಲಿ ಹಾವು ಕಾಣುವುದು. ಹಾವು ನಿಜವಾಗಿ ಇದ್ದಂತೆ ತೋರ್ತದೆ ಅಜ್ಞಾನ ಕಾಲದಲ್ಲಿ. ಆದರೆ ಜ್ಞಾನ ಬಂದ ಮೇಲೆ ಅಲ್ಲಿ ಹಾವು ಇರಲಿಲ್ಲ, ಇರುವುದು ಹಗ್ಗ ಮಾತ್ರ ಅಂತ ಗೊತ್ತಾಗ್ತದೆ. ಆದ್ದರಿಂದ ಈ ಜಗತ್ತು ಎನ್ನುವಂಥದ್ದು ಏನು ತೋರ್ತಾ ಇದೆ, ಇದು ವಾಸ್ತವವಾಗಿ ಇದ್ದಂತೆ ಕಾಣುತ್ತದೆ. ಆದರೆ ಪರಮಾತ್ಮನ ಸ್ವರೂಪ ಗೊತ್ತಾದ ಮೇಲೆ ಆ ಪರಮಾತ್ಮನೇ ಜಗತ್ತಾಗಿ ತೋರ್ತಾ ಇದ್ದಾನೆ ಎಂಬ ಬದಲಾವಣೆ ಆಗ್ತದೆ. ಜಗತ್ತಿಗೆ ಬಾಧವಾಯಿತು ಅಂತ ಅರ್ಥ. ಅದಕ್ಕೆ ಇನ್ನೊಂದು ಶಬ್ದ ಮಿಥ್ಯಾ ಎಂಬುದಾಗಿ ಕರೀತಾರೆ. ಆದ್ದರಿಂದ ಸರ್ವೇಷು ಭೂತೇಷು ನಶ್ಯತ್ಸು, ಈ ಎಲ್ಲ ಜೀವರಾಶಿಗಳಿಗೂ ಇಲ್ಲದಿರುವಿಕೆ ಆದಾಗಲೂ ಅದರ ಸತ್ಯತ್ವ ನಷ್ಟವಾದರೂ ನ ವಿನಶ್ಯತಿ, ಅದರ ಸತ್ಯತ್ವ ನಷ್ಟ ಆಗಲ್ಲ. ಯಾವುದರ ಸನ್ನಿಧಿಯಿಂದ ಈ ಜಗತ್ತು ತೋರ್ತಾ ಇತ್ತೋ, ತೋರುವಿಕೆಯ ಈ ಜಗತ್ತು ತೋರಿಸಲ್ಪಡುವ ಆ ಚೈತನ್ಯದ ದೃಷ್ಟಿಯಿಂದ ಮಿಥ್ಯಾಭೂತವಾದದ್ದು. ಆದರೆ ಆ ಚೈತನ್ಯ ಸ್ವರೂಪವು ಎಂದೆಂದೂ ನಾಶವಾಗದೆ ದೇಶಕಾಲವನ್ನು ಬೆಳಗುವಂಥದ್ದು. ಆದ್ದರಿಂದ ಅವಿನಾಶಿ ತತ್ವವನ್ನು ಹೇಳ್ತಾ ಇದೆ. ಮೂರು ಲಕ್ಷಣವನ್ನು ಹೇಳ್ತಾನೆ ಈ ಶ್ಲೋಕದಲ್ಲಿ. ಒಂದು, ಅವ್ಯಕ್ತಕ್ಕಿಂತಲೂ ಬೇರೆಯೂ ಶ್ರೇಷ್ಠವೂ ಆದಂತಹ ತತ್ವ. ಎರಡನೇದು, ಅವ್ಯಕ್ತಕ್ಕಿಂತ ಬೇರೆಯೂ ಶ್ರೇಷ್ಠವೂ ಅವ್ಯಕ್ತವೂ ಆದ ತತ್ವ ಎಂಬುದು ಒಂದನೇದು. ಎರಡನೇದು, ಆತ್ಮನು ಸನಾತನನು, ಕಾಲಾತೀತನು. ಮೂರನೇದು, ಅವಿನಾಶಿಯು, ನಾಶವನ್ನ ಹೊಂದದೇ ಇರತಕ್ಕಂಥವನು ಎಂಬುದನ್ನ ಆ ಪರಬ್ರಹ್ಮನ ಸ್ವರೂಪವನ್ನು ವರ್ಣಿಸಿದನು 20ನೆಯ ಶ್ಲೋಕದಲ್ಲಿ. ಇನ್ನು 21ನೆಯ ಶ್ಲೋಕದಲ್ಲಿ ಮುಂದುವರಿದು ಹೇಳ್ತಾನೆ, ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತ ಅಕ್ಷರ ಎಂಬುದಾಗಿ ಇತಿ ಉಕ್ತಃ ಎಂಬುದಾಗಿ ಕರೆಯಲ್ಪಡುವ ಆ ಪರಬ್ರಹ್ಮ ವಸ್ತು ಏನಿದೆಯೋ ಅದೇ ತಮಾಹುಃ ಪರಮಾಂಗತಿಂ, ಅದು ಶ್ರೇಷ್ಠವಾದ ಗತಿಯು, ಪ್ರಾಪ್ತಿಯು ಅಂತ. ನಾವು ಚರ್ಚೆ ಮಾಡ್ತೇವೆ, ಗುರಿಗಳು ಅಂತ ಚರ್ಚೆ ಮಾಡ್ತಿದ್ದೇವೆ. ಪ್ರಪಂಚ ಒಂದು ಗುರಿ, ಪರಮಾರ್ಥ ಒಂದು ಗುರಿ ಅಂತ. ಪ್ರಪಂಚ ಅನ್ನೋದು ಶ್ರೇಷ್ಠವಾದ ಗುರಿ ಅಲ್ಲ. ಪರಮಾತ್ಮ ಎನ್ನುವುದು ಪರಮಾಂಗತಿಂ, ಶ್ರೇಷ್ಠವಾದಂತಹ ಗುರಿಯಿತು. ಆದ್ದರಿಂದ ಮನುಷ್ಯ ಮುಟ್ಟಬೇಕಾದದ್ದೇನಾದರೂ ಇದ್ರೆ, ಹೈಯೆಸ್ಟ್ ಗೋಲ್ ಆಫ್ ಲೈಫ್ ಅಂತ ಏನಾದರೂ ಇದ್ರೆ ಅದೇ ಪರಬ್ರಹ್ಮ ಸ್ವರೂಪವನ್ನ ಪಡೆದುಕೊಳ್ಳೋದು. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ. ಅದನ್ನೇ ವಿಷ್ಣುವಿನ ಪರಮ ಪದ ಅಂತ ಕರೆದಿದ್ದಾರೆ.
ಭಗವದ್ಗೀತೆಯಲ್ಲಿಯೂ ಕೃಷ್ಣ ಹೇಳ್ತಾನೆ, ಅತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅದೇ ಭಗವಂತನ ಧಾಮ, ವಿಷ್ಣುವಿನ ಪರಮ ಪದ ಅಥವಾ ಭಗವಂತನ ಧಾಮ. ಧಾಮ ಅಂದ್ರೇನು? ಭಗವಂತ ಇರುವ ಜಾಗ. ಯಾವುದಪ್ಪ ಅಂದ್ರೆ ಸ್ವಮಹಿಮ್ನಿ, ಆ ಪರಬ್ರಹ್ಮ ಸ್ವರೂಪವೇ ಅವನ ಧಾಮ. ಅದನ್ನೇ ಹೇಳ್ತಾನೆ, ಎಂ ಪ್ರಾಪ್ಯ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆ ವಿಷ್ಣು ಪದ ಎಂದು ಕರೆಯಲ್ಪಡುವ ಆ ಪರಮ ಗತಿ ಏನಿದೆಯೋ, ಶ್ರೇಷ್ಠವಾದ ಗುರಿ ಏನಿದೆಯೋ, ಅದನ್ನ ಪಡೆದ ಮೇಲೆ ನ ನಿವರ್ತಂತೆ, ಸಂಸಾರಕ್ಕೆ ಮತ್ತೆ ಮರಳುವುದಿಲ್ಲ. ಅದೇ ನನ್ನ ಶ್ರೇಷ್ಠವಾದ ಧಾಮ ಅಂತ ಹೇಳ್ತಾನೆ. ಭಗವಂತ ಎಲ್ಲಿದ್ದಾನೆ? ವೈಕುಂಠದಲ್ಲಿದ್ದಾನೆ ಅಂತ ಹೇಳ್ತೇವೆ ನಾವು. ಕೈಲಾಸದಲ್ಲಿ ಶಿವ ಇದ್ದಾನೆ, ಸಾಕೇತದಲ್ಲಿ ರಾಮ ಇದ್ದಾನೆ, ಗೋಲೋಕದಲ್ಲಿ ಕೃಷ್ಣ ಇದ್ದಾನೆ. ಇದೆಲ್ಲ ಪುರಾಣಗಳು ವರ್ಣಿಸುವ ರೀತಿ. ಆದರೆ ವೇದಾಂತ ಶಾಸ್ತ್ರ ಭಗವಂತನ ಸ್ಥಾನವನ್ನ, ಭಗವಂತನ ಸ್ಥಿತಿಯನ್ನ ಎಲ್ಲಿ ಎಂಬುದಾಗಿ ಹೇಳುತ್ತೆ. ಅದು ದೇಶ ಕಾಲದಲ್ಲಿ ಸೀಮಿತವಾದಂಥದ್ದಲ್ಲ ಎಂಬುದಾಗಿ. ಅದು ಋಗ್ವೇದದ ಮಂತ್ರ ಬಹಳ ಚೆನ್ನಾಗಿದೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತತಂ. ಸೂರಯ ಅಂದ್ರೆ ಜ್ಞಾನಿಗಳು, ದಿವಿ ಅಂದ್ರೆ ಆಕಾಶ. ತೆರೆದ ಆಕಾಶವನ್ನು ನೋಡುವುದಕ್ಕೆ, ವ್ಯಾಪಿಸಿದ ಆಕಾಶವನ್ನು ನೋಡುವುದಕ್ಕೆ ನೂಕು ನುಗ್ಗಲು ಬೇಕೆ, ಕಷ್ಟಪಡಬೇಕೆ? ಅತ್ಯಂತ ಸಹಜವಾಗಿ ಹೇಗೆ ಎಲ್ಲೆಲ್ಲೂ ವ್ಯಾಪ್ತವಾಗಿರುವ ಆಕಾಶವನ್ನ ನಾವು ನೋಡ್ತೇವೋ, ಹಾಗೆ ಜ್ಞಾನಿಗಳು ವಿಷ್ಣುವಿನ ಪದ, ಪರಮ ಪದವನ್ನ ನೋಡ್ತಾ ಇರ್ತಾರೆ. ಅವನ್ನೆನ್ನುವ ಮಾತಿಗೆ ಏನು ಅರ್ಥ? ಇದು ಯಾವುದೋ ಒಂದು ಲೋಕಕ್ಕೆ ಸೀಮಿತವಾದದ್ದಾಗಿದ್ರೆ ಯಾವಾಗಲೂ ನೋಡ್ಲಿಕ್ಕೆ ಆಗ್ತಿತ್ತೆ, ಎಲ್ಲೆಲ್ಲೂ ಸಿಗ್ತಿತ್ತ? ಇಲ್ಲ. ಒಂದು ಅರ್ಥಾತ್ ಎಲ್ಲೆಲ್ಲೂ ಇರುವಂಥದ್ದು ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪವಾಗಿರೋದು. ಆ ಆತ್ಮ ಬ್ರಹ್ಮ ಎಂಬುದಾಗಿ ಏನ್ ಕರಿತೇವೋ ಅದೇ ಪರಬ್ರಹ್ಮನ ಜಾಗ. ಅದು ಎಲ್ಲಿದೆ? ಎಲ್ಲೆಲ್ಲೂ ಇರುವಂಥದ್ದು. ಎಲ್ಲೆಲ್ಲೂ ಇರುವಂಥದ್ದು ಎಂಬ ಮಾತು ಕೂಡ ದೇಶಕಾಲದ ದೃಷ್ಟಿಯಿಂದ ಹೇಳುವುದು. ಅದು ದೇಶವನ್ನು ಮೀರಿದ್ದು. ವ್ಯಾಪ್ಯ ವ್ಯಾಪಕತಾ ಮಿಥ್ಯಾ ಎಂಬುದಾಗಿ ಹೇಳುತ್ತೆ ವೇದಾಂತ ಶಾಸ್ತ್ರ. ಆದರೂ ಸದ್ಯಕ್ಕೆ ನಮ್ಮ ಒಂದು ಗಮನಕ್ಕೆ ತರುವಂಥ ವಿಷಯ ಏನಪ್ಪಾ ಅಂದ್ರೆ, ಎಲ್ಲವನ್ನೂ ವ್ಯಾಪಿಸಿರುವಂಥದ್ದೇ ವೈಕುಂಠ ಲೋಕ. ಇಟ್ ಈಸ್ ನಾಟ್ ಲೊಕೇಟೆಡ್ ಇನ್ ಪರ್ಟಿಕ್ಯುಲರ್ ಪ್ಲೇಸ್. ಹಾಗೆಂದು ಲೊಕೇಶನ್ ಏನಾದರೂ ಇದ್ರೆ ಅದು ಬ್ರಹ್ಮಲೋಕ. ಅದನ್ನೇ ಪುರಾಣಗಳಲ್ಲಿ ವೈಕುಂಠಾದಿಗಳ ವರ್ಣನೆ ಕೊಟ್ಟಿರಬಹುದು. ಆದರೆ ಇಲ್ಲಿ ಹೇಳಿರುವ, ಅಥವಾ ಕಠೋಪನಿಷತ್ನಲ್ಲಿಯೂ ಬರ್ತದೆ, ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋಃ ಪರಮಂ ಪದಂ. ಜ್ಞಾನಿಯಾದವನು ಮಾರ್ಗವನ್ನು ದಾಟಿ ವಿಷ್ಣುವಿನ ಪರಮ ಪದವನ್ನ ಹೊಂದುತ್ತಾನೆ. ಭಗವದ್ಗೀತೆ ಹೇಳುವ ತದ್ಭಾಸಯತೆ ಸೂರ್ಯ, ಆ ಪರಮ ಪದವನ್ನ ಸೂರ್ಯ ಚಂದ್ರರು ಬೆಳಗುವುದಿಲ್ಲ, ಯಾವುದನ್ನ ಪಡೆದ ಮೇಲೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ. ಹೀಗೆಲ್ಲ ಶಬ್ದಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಅದು ನಮ್ಮ ಆತ್ಮವೇ. ಪ್ರತ್ಯೇಕ ಭಿನ್ನವಾದ ಆತ್ಮಸ್ಥಿತಿ ಏನಿದೆ ಅದೇ ಪರಮಪದ ಅಂತ. ಈ ಶಬ್ದಗಳು ವೈಕುಂಠ ಅನ್ನೋದು ಕೂಡ ಚೆನ್ನಾಗಿದೆ. ಆ ಶಬ್ದ ವಿಮರ್ಶೆ ಮಾಡಿದ್ರೆ ಕುಂಠ ಅಂದ್ರೆ ಕೊರತೆ ಅಂತ ಅರ್ಥ. ವಿಗತ ಕುಂಠ, ಕೊರತೆ ಇಲ್ಲದ್ದು ಅಂತ. ಪರಿಪೂರ್ಣವಾದದ್ದು ಯಾವುದು? ಅದು ಆತ್ಮ. ಕೈಲಾಸ ಅಂತ ಹೇಳಿದ್ರೆ ಆ ಆನಂದ ಸ್ವರೂಪವಾದದ್ದು ಅಂತ. ಅದು ಯಾವುದು? ಆತ್ಮ ಅಂತ. ಆದ್ರಿಂದ ನಮ್ಮೆಲ್ಲರ ಆತ್ಮಸ್ಥಿತಿಯೇ ಪರಮಾತ್ಮನ ಧಾಮ. ಆದ್ದರಿಂದ ವೇದಾಂತ ಶಾಸ್ತ್ರ ಏನ್ ಹೇಳುತ್ತೆ? ಪರವಾಗಿರುವುದನ್ನ ಪರಶ್ಚೇತ್ ಜ್ಞಾತವ್ಯಂ, ಅಪರಶ್ಚೇತ್ ಪ್ರಾಪ್ತವ್ಯಂ ಅಂತ. ಆ ಪರಬ್ರಹ್ಮವನ್ನ ಅರಿಯುವುದಷ್ಟೇ ಗಮನ. ಯದ್ಗತ್ವಾ ಅಂತ ಹೇಳಿದಾರಲ್ಲ, ಎಲ್ಲೋ ಹೋಗಿ ಹಿಂತಿರುಗಿ ಬರೋದಿಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಪುನಃ ನಮ್ಮ ತಲೆಯಲ್ಲಿ ಎಲ್ಲೋ ಹೋಗ್ಲಿಕ್ಕಿದೆ ಅಂತ. ಎಲ್ಲಿ ಹೋಗ್ಲಿಕ್ಕಿಲ್ಲ.
ಜೀವನ್ಮುಕ್ತಿಯ ಸಂದರ್ಭದಲ್ಲಿ ಅವನು ಇಲ್ಲಿಯೇ ಅದನ್ನ ಅರಿಯುವಂಥದ್ದು. ಇಹೈವ ಸಮಷ್ಣುತೆ, ಇಲ್ಲಿಯೇ ಎಲ್ಲವೂ ಅರಿಯುವಂಥದ್ದು. ಆದ್ದರಿಂದ ಆ ವಿಷ್ಣುವಿನ ಪರಮಧಾಮ ಎಂಬುದೇನಿದೆ, ಅಥವಾ ಪರಬ್ರಹ್ಮ ಸ್ವರೂಪ ಎನ್ನುವುದೇನಿದೆ, ಅದನ್ನ ಪಡೆದುಕೊಂಡರೆ ಮತ್ತೆ ಸಂಸಾರಕ್ಕೆ ಮರಳುವ ಪ್ರಮೇಯ ಇಲ್ಲ. ಯಾಕೆ? ಅಜ್ಞಾನ ನಷ್ಟವಾಗಿರುವುದರಿಂದಲೇ ಅವನು ಅದನ್ನು ಪಡ್ಕೊಂಡಿರುವುದು. ವ್ಯವಧಾನ ಯಾವುದು? ಅಜ್ಞಾನ ಮಾತ್ರ. ಅಡ್ಡಿ ಅಥವಾ ಬಾಗಿಲು ಹಾಕಿರೋದು ಯಾವುದಪ್ಪ ಅಂದ್ರೆ ಆವರಣ ಎನ್ನುವಂಥ ಅಜ್ಞಾನ ಆವರಣದ ಬಾಗಿಲು ಹಾಕಿದೆ. ಅಜ್ಞಾನ ನಿವೃತ್ತಿ ಆಯಿತು, ಎಲ್ಲ ಕಡೆಯೂ ಬೆಳಗುವ ಆತ್ಮಸ್ವರೂಪದ ದರ್ಶನ ಆಗ್ತದೆ. ಇದು ಭಗವಂತ ಕೊಟ್ಟಿರುವ ಮೂರನೇ ಲಕ್ಷಣ. ಅವನು ಆತ್ಯಂತಿಕ ಗತಿ ಸ್ವರೂಪನಾಗಿದ್ದಾನೆ, ಅವನು ಪರಬ್ರಹ್ಮನು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಪುರುಷಸ್ಸ ಪರಃಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹೇ ಅರ್ಜುನ, ಪಾರ್ಥ, ಭೂತಾನಿ ಯಸ್ಯ ಅಂತಸ್ಥಾನಿ ಯೇನ ಸರ್ವಮಿದಂ ತತಂ. ಈ ಅಕ್ಷರಾಖ್ಯನಾದ ಪರಬ್ರಹ್ಮ ಏನಿದ್ದಾನೆ, ಅವನ ಒಳಗಡೆಗೆ ಈ ಜಗತ್ತೆಲ್ಲವೂ ಹುದುಗಿಕೊಂಡಿದೆ. ಯಸ್ಯ ಅಂತಸ್ಥಾನಿ ಭೂತಾನಿ, ಅಂತಸ್ಥಂ ಯಸ್ಯ ವಿಶ್ವಂ ಸುರನರ ಖಗಗೋ ಭೋಗಿ ಗಂಧರ್ವ ದೈತ್ಯೈ. ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತೇವಲ್ಲ, ಭಗವಂತನ ಒಳಗೆ ಈ ಜಗತ್ತಿದೆ. ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದೇನು? ಆತ್ಮನು ದೇಹದ ಒಳಗಿದ್ದಾನೆ, ಪರಮಾತ್ಮನು ಈ ಲೋಕದ ಯಾವುದೋ ಒಂದು ಕಡೆಯಲ್ಲಿದ್ದಾನೆ. ಹಾಗಂತ ಶಾಸ್ತ್ರ ಹೇಳಲ್ಲ, ಆದ್ರೆ ಕೆಲವರ ನಂಬಿಕೆ ಹಾಗಿದೆ, ಕೆಲವು ಮತಗಳಲ್ಲಿ ಹಾಗೆಯೇ ಇದೆ. ದೇವರು ಯಾವುದೋ ಒಂದು ಲೋಕದಲ್ಲಿ ಇದ್ದಾನೆ ಅಂತ, ಗಾಡ್ ಇನ್ ದ ಹೆವನ್ ಅಂತ ಹೇಳ್ತಾರೆ. ಅದರಲ್ಲಿ ತಾರ್ಕಿಕವಾದ ದೋಷ ಅನ್ನೋದು ಅವರ ಗಮನಕ್ಕೆ ಯಾಕೆ ಬಂದಿಲ್ಲ ಗೊತ್ತಿಲ್ಲ. ದೇಶಕಾಲ ಪರಿಚ್ಛಿನ್ನತೆ ಎನ್ನುವ ದೋಷ ಅದಕ್ಕೆ ಬಂದ್ಬಿಡ್ತದೆ. ಯಾವುದು ಪರಿಚ್ಛಿನ್ನವೋ ಅದು ನಾಶವಾಗ್ತದೆ. ಆದ್ರಿಂದ ಈ ದೇಶಕಾಲಗಳು ಪರಮಾತ್ಮನಲ್ಲಿ ಇವೆ. ಈ ಜಗತ್ತು ಮತ್ತು ಕಾಲ ಅನ್ನುವಂಥದ್ದೇನಿದೆ, ಪರಮಾತ್ಮನಲ್ಲೇ ಆಶ್ರಯವನ್ನು ಪಡ್ಕೊಂಡಿದೆ ಅದು. ಆದ್ದರಿಂದ ದೇಹದೊಳಗೆ ಆತ್ಮನಿರುವುದಲ್ಲ, ಆತ್ಮನಲ್ಲಿ ದೇಹ ಇದೆ, ಜಗತ್ತಿದೆ. ಇದು ಅದ್ಭುತವಾದಂತಹ ಒಂದು ಚಿಂತನೆ. ಯಾಕಂದ್ರೆ ಈ ಜಗತ್ತಿನ ಅನುಭವ ಅಂತ ನಮಗೇನಾಗ್ತಿದೆ, ವೃತ್ತಿ ರೂಪದಲ್ಲಿ ಆಗ್ತೇವೆ, ಆಲೋಚನೆಯ ರೂಪದಲ್ಲಿ ಆಗ್ತಿದೆ, ಜ್ಞಾನ ರೂಪದಲ್ಲಿ ಆಗ್ತಾ ಇದೆ. ಆ ವೃತ್ತಿ ಜ್ಞಾನ ಅನ್ನುವಂಥದ್ದು ಯಾವುದ್ರಲ್ಲಿ ತೋರ್ತಾ ಇದೆ? ಚೈತನ್ಯದಲ್ಲಿ ತೋರ್ತಾ ಇದೆ. ಆದ್ರಿಂದ ಚೈತನ್ಯದಲ್ಲಿಯೇ ಆಲೋಚನೆಗಳು ಇವೆ, ಶರೀರವೂ ಇದೆ, ಜಗತ್ತೂ ಇದೆ. ಅಷ್ಟೇ ಎಲ್ಲ ಅವನು ಹೇಳ್ತಾನೆ, ಏನ ಸರ್ವಮಿದಂ ತತಂ. ಏನೇನು ನಮ್ಮ ಅನುಭವಕ್ಕೆ ಬರ್ತದೋ ಅದೆಲ್ಲವೂ ಚೈತನ್ಯ ವ್ಯಾಪಕವಾಗಿದೆ, ಚೈತನ್ಯದಿಂದಲೇ ವ್ಯಾಪಿಸಲ್ಪಟ್ಟಿದೆ. ತತಂ ಅಂತ ಹೇಳಿದ್ರೆ ವ್ಯಾಪಿಸಿರುವುದು ಅಂತ. ಎಲ್ಲವೂ ಭಗವಂತನಲ್ಲಿದೆ. ಹಾಗೆ ಹೇಳಿದ ತಕ್ಷಣ ಒಂದು ಯೋಚನೆ ಬರ್ಬೋದು ನಮಗೆ, ಏನು ಹಾಗಾದ್ರೆ ಇರುವ ವಸ್ತುಗಳು ಪರಮಾತ್ಮನಿಗಿಂತ ಭಿನ್ನ ಆಗಿರಬಹುದಲ್ವೇ ಅಂತ. ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಹೇಳ್ತಾನೆ, ಇದೆಲ್ಲವೂ ಕೂಡ ಅವನಿಂದಲೇ ವ್ಯಾಪಿಸಲ್ಪಟ್ಟಿದೆ. ಚೈತನ್ಯಕ್ಕಿಂತ ಹೊರತಾಗಿ ಇನ್ನೊಂದು ವಸ್ತು ಇಲ್ಲ ವಾಸ್ತವವಾಗಿ. ಜಗತ್ತು ಅಂತ ನಾವೇನು ಹೇಳ್ತೇವೋ ಸರಿಯಾಗಿ ವಿಚಾರ ಮಾಡದೆ ಹೇಳುವಂಥದ್ದು. ವಾಸ್ತವಾಗಿರುವುದು ಪರಬ್ರಹ್ಮ ವಸ್ತು ಮಾತ್ರವೇ ಜಗದ್ರೂಪದಲ್ಲಿ ತೋರ್ತಾ ಇರೋದು. ಆದ್ದರಿಂದ ಒಂದು ದೃಷ್ಟಿಯಿಂದ ಜಗತ್ತೆಲ್ಲವೂ ಭಗವಂತನಲ್ಲಿದೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ತೋರುವ ಜಗತ್ತೆಲ್ಲವೂ ಅವನಿಂದಲೇ ವ್ಯಾಪಿಸಲ್ಪಟ್ಟಿದೆ. ಮಣ್ಣಿನಿಂದಲೇ ಮಡಿಕೆ ವ್ಯಾಪಿಸಲ್ಪಟ್ಟ ಹಾಗೆ, ಆಭರಣಗಳೆಲ್ಲವೂ ಚಿನ್ನದಿಂದಲೇ ವ್ಯಾಪಿಸಲ್ಪಟ್ಟ ಹಾಗೆ, ಪರಮಾತ್ಮನೇ ಜಗತ್ತಿನ ಅಣುರೇಣು ತೃಣಕಾಷ್ಠದ ರೂಪದಲ್ಲಿ ತೋರ್ತಾ ಇದ್ದಾನೆ. ಆದ್ದರಿಂದ ಭಗವಂತನ ಸರ್ವ ವ್ಯಾಪಕತ್ವದ ಲಕ್ಷಣವನ್ನು ಇಲ್ಲಿ ಹೇಳ್ತಾನೆ. ಇನ್ನು ಕೊನೆಯದಾಗಿ ಅನನ್ಯ ಭಕ್ತಿಯಿಂದ ಲಭ್ಯನು ಎಂಬಂಥದ್ದು ಭಗವಂತನ ಲಕ್ಷಣ ಅಲ್ಲ ಇದು, ಆದರೂ ಅವನನ್ನ ಪ್ರಾಪ್ತಿ ಉಪಾಯ ಎಂಬುದಾಗಿ ನಾವು ಪರಿಗಣಿಸಬಹುದು. ಭಗವಂತನನ್ನ
ಪಡೆಯೋದು ಹೇಗೆ ಅಂದ್ರೆ ಸಹ ಪರಹ ಪುರುಷ ಅನನ್ಯಯ ಭಕ್ತಿಯ ಲಭ್ಯ. ಪರಪುರುಷ, ಪುರುಷ ಎಂಬ ಶಬ್ದಕ್ಕೆ ನಾವು ನೋಡಿದ್ದೇವೆ ಅರ್ಥ, ಎರಡು ಅರ್ಥ ಇದೆ. ಪೂರ್ಣತ್ವಾತ್ ಪುರುಷ, ಪುರಿಶೇತೆ ಇತಿ ಪುರುಷ. ಎಲ್ಲಾ ಜೀವರಾಶಿಗಳಲ್ಲಿ ಸಾಕ್ಷಿ ರೂಪದಿಂದ ತೋರುವವನು, ಜಗತ್ತಿನ ಎಲ್ಲದರ ಒಳಹೊರಗು ವ್ಯಾಪಿಸಿರುವವನು. ಆದ್ದರಿಂದ ಪುರುಷ ಎಂಬ ಶಬ್ದ ಅರ್ಥ. ಪರಮಾತ್ಮ ಅಂತ ಅರ್ಥ. ಅಕ್ಷರ, ಬ್ರಹ್ಮ, ಪುರುಷ ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಅವನನ್ನು ಪಡೆಯೋದು ಹೇಗೆ? ಕೃಷ್ಣ ಹೇಳ್ತಾನೆ, ಅನನ್ಯಯ ಭಕ್ತಿಯ ಲಭ್ಯ. ಅನನ್ಯವಾದ ಭಕ್ತಿಯಿಂದ ಲಭ್ಯನು. ಎಷ್ಟೋ ಜನ ಅಂದುಕೊಳ್ಳೋದು ಉಂಟು, ಶಂಕರ ಭಗವತ್ಪಾದರು ಜ್ಞಾನ ಜ್ಞಾನ ಅಂತ ಎಲ್ಲ ಹೇಳಿದ್ರು, ಕೊನೆಗೆ ಭಜಗೋವಿಂದಂ ಅಂತ ಹೇಳಿದ್ರು ಅಂತ. ಕೊನೆಗೆ ಅವರಿಗೆ ಭಕ್ತಿಯ ಮಹತ್ವ ಗೊತ್ತಾಯ್ತು. ಜ್ಞಾನದಿಂದ ಸಿಗುವವನಲ್ಲ, ಭಕ್ತಿಯಿಂದ ಸಿಗುವವನು ಪರಮಾತ್ಮ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಶಂಕರರು ಸ್ಪಷ್ಟವಾಗಿ ಭಾಷೆಯಲ್ಲಿ ಬರೀತಾರೆ, ಆತ್ಮಜ್ಞಾನ ಲಕ್ಷಣಯ ಭಕ್ತಿಯ. ಇಲ್ಲಿ ಭಕ್ತಿ ಅಂದ್ರೆ ಆತ್ಮಜ್ಞಾನ ಲಕ್ಷಣವಾದದ್ದು. ಅನನ್ಯಯ ಎಂಬ ಶಬ್ದಕ್ಕರ್ಥ ಪ್ರತ್ಯಗಭಿನ್ನವಾದ ಸ್ವರೂಪ ಅಂತ ಅರ್ಥ. ಭಗವಂತನಿಗಿಂತ ನಾನು ಅನ್ಯನಲ್ಲ ಎಂಬುದೇ ಅನನ್ಯತೆ. ಸಗುಣ ಭಕ್ತಿಯ ವಿಷಯದಲ್ಲಿ ಬಂದಾಗ ಅನನ್ಯ ಎಂಬ ಶಬ್ದಕ್ಕೆ ಅರ್ಥ ಏನು? ಅನ್ಯಾಶ್ರಯಾಣ ತ್ಯಾಗ. ಬೇರೆ ಆಶ್ರಯಗಳನ್ನು ಬಿಟ್ಟು ಭಗವಂತನನ್ನು ಭಜಿಸೋದು. ನಿರ್ಗುಣ ಭಕ್ತಿಯ ವಿಷಯಕ್ಕೆ ಬಂದಾಗ, ಜ್ಞಾನರೂಪ ಭಕ್ತಿಯ ವಿಷಯಕ್ಕೆ ಬಂದಾಗ ಅನನ್ಯ ಎಂಬ ಶಬ್ದಕ್ಕರ್ಥ ಆತ್ಮನಿಗಿಂತ ಅಂದ್ರೆ ಪರಬ್ರಹ್ಮನಿಗಿಂತ ತಾನು ಬೇರೆಯಲ್ಲ ಎಂಬ ಏಕತ್ವ ಅನುಸಂಧಾನ, ಐಕ್ಯಾನುಸಂಧಾನ ಅಥವಾ ನಿಧಿಧ್ಯಾಸನ ರೂಪದ ಭಕ್ತಿಯಿಂದ ತಾನು ಲಭ್ಯ. ಇದನ್ನು ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಜ್ಞಾನವೂ ಕೂಡ ಭಕ್ತಿಯೇ ಎಂಬುದಾಗಿ. ಭಗವದ್ಗೀತೆಯಲ್ಲಿ ಭಕ್ತಿ ಎಂಬ ಶಬ್ದವು ಬೇರೆ ಬೇರೆ ಮಜಲುಗಳಲ್ಲಿ ಹೇಳಲ್ಪಟ್ಟಿದೆ. ಜ್ಞಾನೀತು ಆತ್ಮೈವ ಮೇ ಮತಂ ಎಂಬ ಸಂದರ್ಭದಲ್ಲಿ ಜ್ಞಾನರೂಪ ಭಕ್ತಿಯನ್ನು ಹೇಳ್ತಾನೆ. ಆದ್ದರಿಂದ ಅನನ್ಯವಾದಂತಹ ಭಕ್ತಿಯಿಂದ ನಾನು ಸಿಗುತ್ತೇನೆ ಎಂಬ ಮಾತಿಗೆ ಅರ್ಥ ಶ್ರವಣ ಮನನ ನಿಧಿಧ್ಯಾಸನಾತ್ಮಕವಾದಂತಹ ಚಿಂತನೆಯಿಂದ ನಾನು ಲಭ್ಯ. ಇನ್ನು ಅದಕ್ಕಿಂತ ಮುಂಚಿನ ಹಂತ ಸಗುಣ ಭಕ್ತಿ. ಸಗುಣ ಈಶ್ವರನ ವಿಭೂತಿಯೋ ಅಥವಾ ವಿಶ್ವರೂಪವೋ ತೆಗೆದುಕೊಂಡು ಅವನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂಥದ್ದು. ಅದು ಜ್ಞಾನ ಯೋಗಕ್ಕೆ ಪೂರಕವಾಗಿರುವಂಥದ್ದು. ಒಟ್ಟಿನಲ್ಲಿ ಕರ್ಮಯೋಗ ರೂಪ ಭಕ್ತಿಯೋ, ಸಗುಣ ಬ್ರಹ್ಮ ಉಪಾಸನಾರೂಪ ಭಕ್ತಿಯೋ ಅಥವಾ ನಿರ್ಗುಣ ಜ್ಞಾನ ವಿಚಾರ ರೂಪ ಭಕ್ತಿಯೋ, ಒಟ್ಟು ಅನನ್ಯವಾಗಿರುವಂತಹ, ಒಂದೇ ತೆರನಾಗಿರುವಂತಹ, ಅವಿಚ್ಛಿನ್ನವಾಗಿರುವಂತಹ, ಅಹೈತುಕಿಯಾಗಿರುವ, ನಿಷ್ಕಾಮವಾಗಿರುವ ಭಕ್ತಿಯಿಂದ ಭಗವಂತನು ಲಭ್ಯನು. ಉಪನಿಷತ್ತು ಇದನ್ನೇ ಹೇಳುತ್ತೆ. ನೇರವಾಗಿ ಭಕ್ತಿ ಅಂತ ಹೇಳದಿದ್ರೂ ಕೂಡ ಭಕ್ತಿಯ ಅರ್ಥವನ್ನು ಕೊಡುವ ಒಂದು ಮಾತಿದೆ, ಕಠೋಪನಿಷತ್ತಲ್ಲಿ ಬರುತ್ತೆ. ಆತ್ಮ ನ ಪ್ರವಚನೇನ ಲಭ್ಯ, ನ ಮೇಧಯಾ ನ ಬಹುನಾ ಶ್ರುತೇನ, ಯಮೇ ವೈಷವೃಣುತೆ ತೇನ ಲಭ್ಯ. ಪರಮಾತ್ಮನನ್ನು ಪಡೆಯುವುದಕ್ಕೆ ಉಪಾಯ ಯಾವುದು? ಎಂ ಏಷಃ ಏವ ವೃಣುತೆ, ಪರಮಾತ್ಮನನ್ನೇ ಬದುಕಿನಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಪರಮಾತ್ಮನಿಗಾಗಿಯೇ ಬದುಕನ್ನು ಸಮರ್ಪಿಸೋದು. ಮತ್ಕರ್ಮ ಕೃನ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ನನಗಾಗಿಯೇ ಕರ್ಮ ಮಾಡು, ನನಗಾಗಿ ಆಲೋಚನೆಯನ್ನು ಮಾಡು, ನನಗಾಗಿಯೇ ನಿನ್ನ ಎಲ್ಲ ಕೃತಿಗಳನ್ನು ಸಮರ್ಪಣೆ ಮಾಡು ಎಂಬುದಾಗಿ ಅವನು ಹೇಳ್ತಾನಲ್ಲ. ಅವನನ್ನೇ ಗುರಿಯಾಗಿಟ್ಟುಕೊಂಡಂತಹ ಯಾವ ಸಾಧಕ ಇದ್ದಾನೋ ಅವನು ಭಗವಂತನ ಪಡಿತಾನೆ ಎಂಬುದು ಅನನ್ಯ ಎಂಬ ಶಬ್ದಕ್ಕೆ ಅರ್ಥ. ಹೀಗೆ ಈ 3 ಶ್ಲೋಕಗಳಲ್ಲಿ ಪರಮಾತ್ಮನ 5 ಲಕ್ಷಣಗಳನ್ನ ಮತ್ತು ಅವನ್ನ ಪಡೆಯುವ ಉಪಾಯವನ್ನ ತಿಳಿಸಿಕೊಟ್ಟಿದ್ದಾನೆ, ಅನನ್ಯ ಭಕ್ತಿಯ ಉಪಾಯ. ಇನ್ನು ಮುಂದಿನ ಶ್ಲೋಕ ಸಂಖ್ಯೆ 23ರಿಂದ ಆರಂಭ ಮಾಡಿ 27ರ ತನಕ ಈ 5 ಶ್ಲೋಕಗಳಲ್ಲಿ
ಕತ್ತಲು ಮತ್ತು ಬೆಳಕಿನ ಎರಡು ಹಾದಿಗಳ ಬಗ್ಗೆ ಭಗವಂತ ಹೇಳ್ತಾನೆ. ಎರಡು ದಾರಿಗಳಿದೆ. ಒಂದು ಕ್ರಮಮುಕ್ತಿಯಿಂದ ಬ್ರಹ್ಮಲೋಕವನ್ನ ತಲುಪಿ ಅಲ್ಲಿಂದ ಪರಬ್ರಹ್ಮನ ಸ್ವರೂಪದಲ್ಲಿ ಒಂದಾಗುವುದು ಒಂದು ದಾರಿ. ಇನ್ನೊಂದು ಕರ್ಮ ಮಾರ್ಗದಿಂದ ಇಷ್ಟ, ಪೂರ್ತ, ದತ್ತ ಎಂಬ ಮೂರು ರೀತಿಯ ಕರ್ಮವನ್ನ ಹೇಳುತ್ತೆ. ವೈದಿಕ ಯಾಗ ಯಜ್ಞಗಳನ್ನ ಇಷ್ಟ ಎಂಬುದಾಗಿ ಕರೀತಾರೆ. ಪೂರ್ತ ಅಂತ ಹೇಳಿದ್ರೆ ಸೋಷಿಯಲ್ ಸರ್ವಿಸ್, ಆರಾಮಗಳನ್ನು ನಿರ್ಮಾಣ ಮಾಡುವ, ಕೆರೆಗಳನ್ನು ನಿರ್ಮಾಣ ಮಾಡುವಂತಹದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರದ ವ್ಯವಸ್ಥೆ ಮಾಡೋದು, ಅದು ಪೂರ್ತ ಕರ್ಮ. ದತ್ತ ಅಂದ್ರೆ ದಾನ ಕೊಡುವಂಥದ್ದು. ಈ ಇಷ್ಟಾಪೂರ್ತ ದತ್ತ ಕರ್ಮ ಇವುಗಳನ್ನ ಮಾಡುವುದರಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗತ್ತೆ. ಅದನ್ನ ಕತ್ತಲೆಯ ದಾರಿ ಅಂತ ಕರಿತೀವಿ. ಒಂದು ಬೆಳಕಿನ ದಾರಿ, ಇನ್ನೊಂದು ಕತ್ತಲೆಯ ದಾರಿ. ಯಾಕೆ ಕತ್ತಲೆಯ ದಾರಿ ಅಂತ ಕರೆದಿದೆ ಅಂದ್ರೆ ಇವನಿಗೆ ಅಜ್ಞಾನ ಇನ್ನೂ ಇರುತ್ತೆ. ಕರ್ಮಿಯಾದಂತಹ ಇಷ್ಟಾಪೂರ್ತ ದತ್ತ ಕರ್ಮಿ ಏನಿದ್ದಾನೋ ಅವನು ಅಜ್ಞಾನಿಯಾಗಿರ್ತಾನೆ, ಮತ್ತೆ ಸಂಸಾರಕ್ಕೆ ಮರಳುತ್ತಾನೆ. ಆದ್ದರಿಂದ ಕತ್ತಲೆಯ ದಾರಿ. ಇನ್ನೊಂದು ಬೆಳಕಿನ ದಾರಿ ಅಂತ ಯಾಕೆ ಕರೆದಿದ್ದಾನೆ ಅಂದ್ರೆ ಅವನು ಮತ್ತೆ ಹಿಂತಿರುಗಿ ಬರೋದಿಲ್ಲ ಸಂಸಾರ. ಆದ್ದರಿಂದ ಈ ಎರಡು ದಾರಿಗಳ ಬಗ್ಗೆ ಹೇಳ್ತಾನೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ. ಉತ್ತರಾಯಣ ಮಾರ್ಗ, ದಕ್ಷಿಣಾಯಣ ಮಾರ್ಗ, ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ, ಆಮೇಲೆ ದೇವಯಾನ, ಪಿತೃಯಾನ. ಹೀಗೆ ಭಗವದ್ಗೀತೆಯಲ್ಲಿ ಹೇಳುದು ಶುಕ್ಲಗತಿ, ಕೃಷ್ಣಗತಿ ಎಂಬುದಾಗಿ. ಉಪನಿಷತ್ತುಗಳಲ್ಲೆಲ್ಲ ಚರ್ಚೆ ಮಾಡಿರುವ ವಿಷಯ ಇದು. ಕರ್ಮಿಗಳಿಗೆ ಯಾವ ಗತಿ ಪ್ರಾಪ್ತಿಯಾಗುತ್ತೆ, ಉಪಾಸಕರಿಗೆ, ನಿಷ್ಕಾಮ ಉಪಾಸಕರಿಗೆ ಯಾವ ಗತಿ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಬ್ರಹ್ಮಜ್ಞಾನಿ, ಜೀವನ್ಮುಕ್ತ, ಸದ್ಯೋಮುಕ್ತ ಅಂತ ಕರೆಯಲ್ಪಡುವವನಿಗೆ ಯಾವ ಗತಿ? ನತಸ್ಯ ಪ್ರಾಣಾಹ ಉತ್ಕ್ರಾಮಂತಿ. ಅವನ ಪ್ರಾಣಗಳು ಮೇಲೇಳೋದೇ ಇಲ್ಲ, ಅಂದ್ರೆ ಯಾವ ಗತಿಯನ್ನು ಹೊಂದೋದಿಲ್ಲ. ಗತಿ ಎಂದಾಗ ಕಾಲ ದೇಶ ಪರಿಚ್ಛಿನ್ನವಾಯಿತು. ಮುಕ್ತನು ಇಲ್ಲಿಯೇ ಬ್ರಹ್ಮಸ್ವರೂಪನಾಗಿರ್ತಾನೆ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ, ಎಲ್ಲಿಗೂ ಹೋಗೋದಿಲ್ಲ. ಅದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ತಿಳಿಬೇಕು. ಇದು ಬ್ರಹ್ಮಜ್ಞಾನಿಯ ವಿಷಯ ಅಲ್ಲ, ಅಥವಾ ಪಾಮರನ ವಿಷಯವೂ ಅಲ್ಲ. ಸ್ವೇಚ್ಛಾಚಾರದಿಂದ ಬದುಕಿನಲ್ಲಿ ನಡೆಸ್ತಾ, ಅಧರ್ಮದ ಜೀವನವನ್ನು ನಡೆಸ್ತಾ ಬೇಕಾಬಿಟ್ಟಿ ಯಾರು ಬದುಕ್ತಾನೋ ಅವನ ವಿಷಯವೂ ಅಲ್ಲ. ಶ್ರುತಿ ಸ್ಮೃತಿಯುಕ್ತವಾದಂತಹ ಕರ್ಮವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿದ ಕರ್ಮಿ, ಇನ್ನೊಬ್ಬ ಜೀವನ ಪರ್ಯಂತ ಸಗುಣ ಬ್ರಹ್ಮನ ಉಪಾಸನೆ ಮಾಡಿ ಬ್ರಹ್ಮಲೋಕವನ್ನ ಕ್ರಮಮುಕ್ತಿಯಿಂದ ಪಡೆಯುವವನು, ಅಂದ್ರೆ ಬ್ರಹ್ಮಲೋಕವನ್ನು ತದನಂತರ ಜೀವನ್ ಮುಕ್ತಿಯನ್ನು ಪಡೆಯುವಂತಹ ಕ್ರಮಮುಕ್ತಿಯನ್ನ ಹೊಂದುವ ಯೋಗ್ಯತೆ ಉಳ್ಳ ಉಪಾಸಕನ ವಿಷಯ. ಅದನ್ನು ನಾವು ನೋಡೋಣ. ಇದರಲ್ಲಿ ಆರಂಭದ 23ನೇ ಶ್ಲೋಕದಲ್ಲಿ ಆ ಎರಡು ಮಾರ್ಗಗಳ ಪರಿಚಯ ಮಾಡಿಕೊಡ್ತಾನೆ. 24 ಮತ್ತು 25ರಲ್ಲಿ ಎರಡು ಮಾರ್ಗಗಳು ಯಾವುದು ಅಂತ ತಿಳಿಸ್ತಾನೆ. 26 ಮತ್ತು 27ರಲ್ಲಿ ಅದರ ಕಂಪ್ಯಾರಿಟಿವ್ ಸ್ಟಡಿ, ಅದೆರಡರಲ್ಲಿ ಯಾವುದು ಶ್ರೇಯಸ್ಕರ ಎಂಬುದನ್ನು ನಮಗೆ ತಿಳಿಸಿಕೊಡ್ತಾನೆ. ನೋಡಿ, ಗುರಿ ಎರಡು ಇದ್ದ ಮೇಲೆ ದಾರಿ ಎರಡು ಇರಲೇಬೇಕಲ್ಲ. ಗುರಿ ಎಷ್ಟಿದೆಯೋ ದಾರಿ ಎಷ್ಟು. ಪರಮಾರ್ಥ ಎನ್ನುವ ಗುರಿ, ಪ್ರಪಂಚ ಎನ್ನುವ ಗುರಿ. ಆದ್ದರಿಂದ ಎರಡು ದಾರಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹೇ ಭರತಕುಲದ ಋಷಭನೇ, ಭರತಕುಲದ ಧೀರನೇ, ಭರತ ಶ್ರೇಷ್ಠನೇ ಎಂಬ ಅರ್ಥ. ಋಷಭ ಅಂದ್ರೆ ಶ್ರೇಷ್ಠ ಎಂಬ ಅರ್ಥದಲ್ಲಿ ಅರ್ಜುನ ಅಂತ ಕರೀತಾರೆ. ಯತ್ರ ಕಾಲೇತು ಪ್ರಯಾತ ಯೋಗಿನಃ ಅನಾವೃತ್ತಿಂ ಆವೃತ್ತಿಂಚ ಏವ ಯಾಂತಿ. ಯಾವ ಕಾಲದಲ್ಲಿ ಪ್ರಯಾತಾಹ ಅಂದ್ರೆ ಶರೀರ ಬಿಟ್ಟು ಹೋಗುವವರು, ಯೋಗಿಗಳು ಅನಾವೃತ್ತಿ ಮತ್ತು ಆವೃತ್ತಿಯನ್ನು ಹೊಂದುತ್ತಾರೋ
ತಮ್ ಕಾಲಂ ವಕ್ಷ್ಯಾಮಿ, ಆ ಕಾಲವನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿದ್ದಾನೆ. ನಾನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಇಲ್ಲಿ ಎರಡು ಶಬ್ದ ಇದೆ. ಒಂದು ಕಾಲ ಅಂತ ಬಳಸಿದ್ದಾನೆ. ಕಾಲ ಎಂಬ ಶಬ್ದಕ್ಕೆ ಅರ್ಥ ಇಲ್ಲಿ ದಾರಿ ಅಂತ ಅರ್ಥ, ಮಾರ್ಗ ಅಂತ ಅರ್ಥ. ಆದ್ದರಿಂದ ಯಾವ ಯತ್ರ ಕಾಲೇ ಪ್ರಯಾತಾಹ ಯೋಗಿನಃ, ಇಲ್ಲಿ ಯೋಗಿನಃ ಎಂಬ ಮಾತಿಗೆ ಯೋಗಿಗಳು ಅಂತ ಅರ್ಥ. ಆದರೆ ಒಬ್ಬನು ಯೋಗಿ, ಯಾರು? ನಿಷ್ಕಾಮ ಕರ್ಮ ಉಪಾಸಕನು ಯೋಗಿ, ಇನ್ನೊಬ್ಬನು ಕರ್ಮಿ. ಇವರಿಬ್ಬರನ್ನು ಸೇರಿಸಿ ಯೋಗಿನಃ ಎಂಬಂತಹ ಶಬ್ದವನ್ನು ಬಳಸಿದ್ದಾರೆ. ಉಪಾಸಕರಾಗಲಿ ಅಥವಾ ಕರ್ಮಿಗಳಾಗಲಿ ಅವರಿಬ್ಬರೂ ಕೂಡ ಯತ್ರ ಕಾಲೇ, ಯಾವ ಮಾರ್ಗದಲ್ಲಿ ದೇಹ ಬಿಟ್ಟು ಹೋಗ್ತಾರೋ, ಅದರಲ್ಲಿ ಎರಡು ಮಾರ್ಗಗಳಿದೆ, ಅನಾವೃತ್ತಿ, ಇನ್ನೊಂದು ಆವೃತ್ತಿ. ಒಂದು ಮಾರ್ಗದಲ್ಲಿ ಹೋದ್ರೆ ಅವನು ಪುನಃ ಹುಟ್ಟಿ ಬರೋದಿಲ್ಲ, ಯಾವುದುದು? ಕ್ರಮಮುಕ್ತಿಯ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ಹೋದ್ರೆ ಅವನು ಆವೃತ್ತಿಯನ್ನು ಹೊಂದುತ್ತಾನೆ, ದೇವಯಾನ ಪಿತೃಯಾನ ಅಂತ. ಪಿತೃಯಾನದಲ್ಲಿ ಹೋದ್ರೆ ಅವನು ಹಿಂತಿರುಗಿ ಬರ್ತಾನೆ. ಆದ್ದರಿಂದ ಈ ಎರಡೂ ಮಾರ್ಗಗಳ ಬಗ್ಗೆ ನಾನು ಹೇಳ್ತೇನೆ. ಇಲ್ಲಿ ಕಾಲಂ ಎಂಬ ಶಬ್ದಕ್ಕೆ ಮಾರ್ಗಂ ಅಂತ ಅರ್ಥ. ಯಾವ್ದಪ್ಪ ಅದು ಎರಡು ದಾರಿ? ನೋಡೋಣ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ದಾರಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಸ್ಟೇಷನ್, ಯಾವ್ಯಾವ ಸ್ಟೇಷನ್. ಮೊದಲು ಯಾವ್ದಪ್ಪ ಅಂದ್ರೆ, ಮೊದಲು ಉತ್ತರಾಯಣ ಮಾರ್ಗದಲ್ಲಿ ಹೋಗುವವನ ಬಗ್ಗೆ ತೆಗೆದುಕೊಳ್ತಾನೆ. ಅದಕ್ಕೆ ಹೆಸರೇ ಉತ್ತರಾಯಣ ಮಾರ್ಗ, ದೇವ ಮಾರ್ಗ, ಅಚ್ಚಿರಾದಿ ಮಾರ್ಗ, ಶುಕ್ಲಗತಿ. ಅಂದ್ರೆ ಕ್ರಮಮುಕ್ತಿಯಿಂದ ಬ್ರಹ್ಮಲೋಕ ಸೇರುವ ಮಾರ್ಗವನ್ನು ಹೇಳ್ತಾನೆ. ಮೊದಲು ಅಗ್ನಿ. ಅಗ್ನಿ ಅಂದ್ರೆ ಗೊತ್ತಿದೆ, ಅಗ್ನಿ. ಜ್ಯೋತಿ, ಜ್ಯೋತಿ ಅಂದ್ರೆ ಬೆಳಕು. ಅಹಹ ಅಂದ್ರೆ ಹಗಲು. ಶುಕ್ಲ, ಶುಕ್ಲ ಪಕ್ಷ. ಷಣ್ಮಾಸ ಉತ್ತರಾಯಣಂ, ಉತ್ತರಾಯಣ ಎನ್ನುವ 6 ಮಾಸಗಳು. ಒಂದು ಅಯನಕ್ಕೆ 6 ಮಾಸಗಳು. ಉತ್ತರಾಯಣ 6 ತಿಂಗಳು, ದಕ್ಷಿಣ 6 ತಿಂಗಳು. 6 ತಿಂಗಳ ಉತ್ತರಾಯಣ. ತತ್ರ ಪ್ರಯಾತ ಗಚ್ಚಂತಿ, ಅಲ್ಲಿ ಬ್ರಹ್ಮವಿದ ಜನಾ ಬ್ರಹ್ಮ ಗಚ್ಚಂತಿ. ಆ ಸಗುಣ ಬ್ರಹ್ಮನನ್ನ ಉಪಾಸನೆ ಮಾಡಿದವರು, ಸಗುಣ ಬ್ರಹ್ಮನ ಬಗ್ಗೆ ತಿಳಿದವರು ಆ ಮಾರ್ಗದ ಮೂಲಕ ಬ್ರಹ್ಮ ಗಚ್ಚಂತಿ, ಬ್ರಹ್ಮನನ್ನ ಪಡೆಯುತ್ತಾರೆ. ಅಗ್ನಿ ಜ್ಯೋತಿ ಅಹಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ಯತ್ರ ಸಂತಿ ತತ್ರ ಪ್ರಯಾತಾಹ ಬ್ರಹ್ಮವಿದ ಜನಾ ಬ್ರಹ್ಮ ಗಚ್ಚಂತಿ. ಈ ಮಾರ್ಗದಿಂದ ಹೋದವರು ಬ್ರಹ್ಮವಿದರು, ಅಂದ್ರೆ ಇಲ್ಲಿ ಸಗುಣ ಬ್ರಹ್ಮ ಜ್ಞಾನಿಗಳು, ಜನಾಹ ಉಪಾಸಕರು, ಬ್ರಹ್ಮ ಗಚ್ಚಂತಿ, ಬ್ರಹ್ಮವನ್ನು ಪಡಿತಾರೆ, ಪರಬ್ರಹ್ಮವನ್ನು ಪಡಿತಾರೆ. ಈಗ ಇದಕ್ಕೆ ಅರ್ಥ ಏನು? ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು ಬ್ರಹ್ಮಸೂತ್ರದಲ್ಲಿ ಸಾಕಷ್ಟು ಚರ್ಚೆ ಮಾಡಿದೆ. ಈ ಭಾಗವನ್ನ ವಿಶಾಲವಾಗಿ ವಿಶದವಾಗಿ ಚರ್ಚೆ ಮಾಡಿದೆ. ಈ ಎಲ್ಲ ಶಬ್ದಗಳ ಅರ್ಥ ಏನು, ಗಮನ ಅಂದ್ರೆ ಏನರ್ಥ, ಮತ್ತೆ ಇವಿಷ್ಟೇ ಏನು ದೇವತೆಗಳ, ಇನ್ಯಾವ ಬೇರೆ ದೇವತೆಗಳು, ಇದೆಲ್ಲ ಚರ್ಚೆ ಮಾಡಿದೆ ವಿಸ್ತಾರವಾಗಿ. ಇಲ್ಲಿ ಸಂಕ್ಷಿಪ್ತವಾಗಿ ಅದನ್ನ ಹೇಳಿದೆ. ಅಗ್ನಿ ಅಂದ್ರೆ ಅಗ್ನಿ ಅಭಿಮಾನಿ ದೇವತಾ ಅಂತ ತೆಗೆದುಕೊಳ್ಬೇಕು. ಈ ಅವನ ಪ್ರಾಣ ಉತ್ಕ್ರಮಣ ಆಗತ್ತಲ್ಲ, ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಉತ್ಕ್ರಮಣ ಆದಾಗ ಮೊದಲು ಆ ಜೀವಾತ್ಮನನ್ನ, ಉಪಾಸಕನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರೋ ದೇವತೆಗೆ ಅಗ್ನಿ ದೇವತೆ ಅವನು ಮೊದಲು ಕರ್ಕೊಂಡು ಹೋಗ್ತಾನೆ. ಅವನು ಅಲ್ಲಿಂದ ಕರ್ಕೊಂಡು ಹೋಗಿ ಜ್ಯೋತಿ ಎನ್ನುವ ದೇವತೆಗೆ ಅದನ್ನು ಮುಟ್ಟಿಸ್ತಾನೆ, ಪ್ರಕಾಶ ದೇವತೆಗೆ ಅದನ್ನು ಮುಟ್ಟಿಸ್ತಾನೆ. ಅಲ್ಲಿಂದ ಪ್ರಕಾಶ ದೇವತೆಯ ಆ ಜೀವಾತ್ಮನನ್ನ, ಉಪಾಸಕನನ್ನ ಕರೆದುಕೊಂಡು ಹೋಗಿ ಅಹಹ, ಹಗಲಿನ ಅಭಿಮಾನಿ ದೇವತೆ. ಇಲ್ಲಿ ಹೆಸರಿನ ಏನೇನು ಹೆಸರಿದೆಯೋ ಆ ಹೆಸರಿನ ಅಭಿಮಾನಿ ದೇವತೆಯನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು.
ಯಾಕಂದ್ರೆ ಅಗ್ನಿ ಅನ್ನೋದು ಜಡ. ಜಡವಾದ ಅಗ್ನಿ ಅಲ್ಲಿಂದ ಹೋಗ್ತಾನೆ, ಆ ಮಾತಿಗೆಲ್ಲ ಅರ್ಥ ಏನು? ಜಡವಾದ ಅಗ್ನಿಯ ಅಭಿಮಾನಿ ದೇವತೆಯೊಬ್ಬನಿದ್ದಾನೆ, ಅಗ್ನಿ ದೇವತೆ. ಜ್ಯೋತಿ ಪ್ರಕಾಶದ ಅಭಿಮಾನಿ ದೇವತೆ ಒಬ್ಬನಿದ್ದಾನೆ, ಹಗಲಿನ ಅಭಿಮಾನಿ ದೇವತೆ. ಹಾಗೆ ರಾತ್ರಿ ಅಭಿಮಾನಿ ದೇವತೆನೂ ಒಬ್ಬನಿದ್ದಾನೆ. ಇಲ್ಲಿ ಹಗಲಿನ ಅಭಿಮಾನಿ ದೇವತೆ ಬಂದು ಜ್ಯೋತಿಯಿಂದ ಅವನನ್ನ ಕರೆದುಕೊಂಡು ಮುಂದಕ್ಕೆ ತಕ್ಕೊಂಡು ಹೋಗ್ತಾನೆ. ಶುಕ್ಲ ಪಕ್ಷದ ಅಭಿಮಾನಿ ದೇವತೆಗೆ ಕೊಡ್ತಾನೆ. ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಅವನ ಕರೆದುಕೊಂಡು ಉತ್ತರಾಯಣ ಅಭಿಮಾನಿ ದೇವತೆಗೆ ಕೊಡ್ತಾನೆ. ಅಲ್ಲಿಂದ ಅವನು ನಕ್ಷತ್ರಾಭಿಮಾನಿ ದೇವತೆ ಏನು ಬರ್ತಾರೆ, ಅವರು ಅಲ್ಲಿಂದ ಕರೆದುಕೊಂಡು ಹೋಗಿ ಅವನ ಮುಂದಿನ ಲೋಕಕ್ಕೆ ಮುಟ್ಟಿಸ್ತಾರೆ ಅಂತ. ನಮ್ಮಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಅದನ್ನು ಅರ್ಥ ಮಾಡುವ ಟ್ರಾವೆಲ್ ಏಜೆಂಟ್ ಅಂತ ಹೇಳ್ತಾರೆ. ಒಂದೂರಿಂದ ಇನ್ನೊಂದು ಊರಿಗೆ ಹೋದ್ಮೇಲೆ ಅಲ್ಲಿ ಆ ಭಾಷೆ ಮಾತನಾಡುವ ಟ್ರಾವೆಲ್ ಏಜೆಂಟ್ ಬರ್ತಾನೆ, ಅವನು ಅಲ್ಲಿಂದ ಕರ್ಕೊಂಡೋಗಿ ಮತ್ತೊಂದು ಊರಿಗೆ ಮುಟ್ಟಿಸ್ತಾನೆ. ಒಂದು ದೃಷ್ಟಾಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಹೊರತು ಈ ವಿಷಯ ಶಾಸ್ತ್ರೀಯವಾದದ್ದು ಮತ್ತು ಶಾಸ್ತ್ರದ ಅನುಭವದ ಹಿನ್ನೆಲೆಯಿಂದ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಸೃಷ್ಟಿಯಲ್ಲಿ ಅನೇಕ ಅಭಿಮಾನಿ ದೇವತೆಗಳಿದ್ದಾರೆ. ಆದ್ದರಿಂದ ಬ್ರಹ್ಮಲೋಕಕ್ಕೆ ಆ ಉಪಾಸಕನನ್ನು ಒಯ್ಯಲಿಕ್ಕೆ ಈ ಅಭಿಮಾನಿ ದೇವತೆಗಳು ಅವನನ್ನು ಕರೆದುಕೊಂಡು ಹೋಗ್ತಾರೆ ಎಂಬುದು ಈ ಮಾತಿಗೆ ಅರ್ಥ. ಇನ್ನು ಕರ್ಮಿ ಯಾವನಿದ್ದಾನೋ, ಕರ್ಮಿ ಎಂಬ ಶಬ್ದಕ್ಕೆ ಅರ್ಥ ಶಾಸ್ತ್ರೀ ಶ್ರುತಿ ಸ್ಮೃತ್ಯುಕ್ತವಾದ ಶಾಸ್ತ್ರೀಯ ಕರ್ಮನ್ನ ಜೀವನ ಪರ್ಯಂತ ಸಾಧನೆ ಮಾಡಿದವನು, ಸೋಮಯಾಗಾದಿಗಳನ್ನು ಮಾಡಿದವನು ಅಂಥವನನ್ನ ಲೆಕ್ಕ ತೆಕ್ಕೊಂಡು ದಿನನಿತ್ಯದ ವ್ಯವಹಾರದ ಕರ್ಮ ಮಾಡಿದವನು ಅಂತಲ್ಲ. ಸನ್ಮಾರ್ಗದಲ್ಲಿರೋದು ಪುಣ್ಯವನ್ನ ಸಾಕಷ್ಟು ಸಂಪಾದನೆ ಮಾಡಿದವನು ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಆ ಸ್ವರ್ಗಕ್ಕೆ ಹೋಗುವ ಮಾರ್ಗ ಹೇಗಿದೆ? ಅಭಿಮಾನಿ ದೇವತೆಗಳು ಯಾರು ಅಂದ್ರೆ ಧೂಮಃ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯಣಂ ಸಂತಿ ತತ್ರ ಯೋಗಿ ಚಾಂದ್ರಮಸಂ ಜ್ಯೋತಿ ಪ್ರಾಪ್ಯ ನಿವರ್ತತೆ. ಮೇಲಿನ ಶ್ಲೋಕದಲ್ಲಿ ಏನು ಹೇಳಿತು? ತತ್ರ ಪ್ರಯಾತ ಬ್ರಹ್ಮ ಗಚ್ಚಂತಿ, ಅವರು ಹೋಗಿ ಬ್ರಹ್ಮನಲ್ಲಿ ಒಂದಾಗ್ತಾರೆ. ಆದ್ರೆ ಇವ್ರು ಹಾಗಲ್ಲ. ಇವ್ರೇನ್ ಮಾಡ್ತಾರೆ? ತತ್ರ ಯೋಗಿ ಚಾಂದ್ರಮಸಂ ಜ್ಯೋತಿ ಪ್ರಾಪ್ಯ ನಿವರ್ತತೆ. ಚಂದ್ರ ಸಂಬಂಧಿಯಾದ ಜ್ಯೋತಿ ಅಂದ್ರೆ ಪಿತೃಲೋಕ ಅಥವಾ ಸ್ವರ್ಗಲೋಕ ಅಂತ ಅರ್ಥ. ಆ ಸ್ವರ್ಗಲೋಕವನ್ನ ಪಡೆದು ಹಿಂತಿರುಗಿ ಬರ್ತಾರೆ. ಹೋಗುವ ದಾರಿಯಲ್ಲಿ ಸಿಗುವ ಅಭಿಮಾನಿ ದೇವತೆಗಳು ಯಾರಪ್ಪ ಅಂದ್ರೆ ಧೂಮ ಅಂದ್ರೆ ಹೊಗೆ, ಹೊಗೆಯ ಅಭಿಮಾನಿ ದೇವತೆ, ರಾತ್ರಿಯ ಅಭಿಮಾನಿ ದೇವತೆ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ, ದಕ್ಷಿಣಾಯಣದ ಅಭಿಮಾನಿ ದೇವತೆ ಅವನನ್ನು ಕರೆದುಕೊಂಡು ಹೋಗಿ ಪಿತೃಲೋಕಕ್ಕೆ ಮುಟ್ಟಿಸ್ತಾರೆ, ಸ್ವರ್ಗಲೋಕಕ್ಕೆ ಮುಟ್ಟಿಸ್ತಾರೆ. ಅಲ್ಲಿಂದ ಅವನು ಪುಣ್ಯ ಖರ್ಚಾದ ಮೇಲೆ ಹಿಂತಿರುಗಿ ಬರ್ತಾನೆ ಎಂಬುದಾಗಿ ಇಲ್ಲಿ ಹೇಳಿದೆ. ಉಪನಿಷತ್ತುಗಳಲ್ಲಿ ಇನ್ನೂ ಹೆಚ್ಚಿನ ದೇವತೆಗಳನ್ನು ಹೇಳಿದೆ. ಇಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡಿದೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹಾಗಾದ್ರೆ ಉತ್ತರಾಯಣದಲ್ಲಿ ಸಾಯೋದು, ದಕ್ಷಿಣಾಯನದಲ್ಲಿ ಸಾಯೋದು ಎನ್ನುವಂತಹ ವಿಷಯದಕ್ಕೆ ಅರ್ಥ ಏನು? ಇದನ್ನು ನಾವು ಓದಿದಾಗ ಗೊತ್ತಾಗುತ್ತೆ. ಉತ್ತರಾಯಣ ಅನ್ನೋದು ಕಾಲ ವಿಶೇಷ ಅಲ್ಲ, ಅದು ದೇವತಾ ವಿಶೇಷವನ್ನು ಹೇಳ್ತಾನೆ. ದಕ್ಷಿಣಾಯನವೂ ಕೂಡ ಕಾಲ ವಿಶೇಷ ಅಲ್ಲ, ದೇವತಾ ವಿಶೇಷ. ಆದ್ರಿಂದ ಜಗತ್ನಲ್ಲಿ ಸಾಮಾನ್ಯವಾಗಿ ಏನು ಪ್ರಚಲಿತವಿರುವುದು ಏನಪ್ಪಾ ಅಂದ್ರೆ ಉತ್ತರಾಯಣದಲ್ಲಿ ಸಾಯ್ಬೇಕು, ಹಗಲಿನಲ್ಲಿ ಸಾಯ್ಬೇಕು, ಶುಕ್ಲ ಪಕ್ಷ ಆದ್ರೆ ಇನ್ನೂ ಒಳ್ಳೆಯದು, ಹೀಗೆ. ಅದು ಯಾಕೆ ಆ ರೀತಿ ಪ್ರಚಲನೆಗೆ ಬಂತು ಗೊತ್ತಿಲ್ಲ. ಅದು ಧಾರ್ಮಿಕವಾದ ವಿಷಯಕ್ಕೆ ಬಿಟ್ಟು ಬಿಡೋಣ. ಶಾಸ್ತ್ರದಲ್ಲಿ ಉತ್ತರಾಯಣ ಮಾರ್ಗ ದಕ್ಷಿಣಾಯಣ ಮಾರ್ಗ ದೇವತೆಗಳನ್ನು ಕುರಿತಾಗಿ ಹೇಳಿತ್ತು. ಇದು ದೇವತೆಯನ್ನೇ ತೆಗೆದುಕೊಳ್ಳಬೇಕು. ಇದನ್ನ ಕಾಲ ವಿಶೇಷವಾಗಿ ತೆಗೆದುಕೊಳ್ಳಬಾರದು. ತೆಗೆದುಕೊಂಡ್ರೆ ಏನಾಗ್ತದೆ, ಎಷ್ಟೋ ಸಲ ಉಪಾಸಕರು ಜ್ಞಾನಿಗಳು ಅಂತ ಹೇಳುವವರು ದಕ್ಷಿಣಾಯಣದ ಕಾಲದಲ್ಲಿ ದೇಹ ಬಿಟ್ಬಿಟ್ರು. ಎಷ್ಟೋ ಜನ ಸಾಯುವಾಗ ಉತ್ತರಾಯಣದಲ್ಲಿ ಸಾಯ್ತಾರೆ. ದೊಡ್ಡ ದೊಡ್ಡ ದುಷ್ಟರು, ಪಾಪಿಗಳು ಎಲ್ಲ ದಕ್ಷಿಣಾಯಣದಲ್ಲಿ ಸಾಯ್ತಾರೆ. ಆವಾಗ ಅವರು ಸ್ವರ್ಗ ಪಡ್ಕೊಂಡ್ರು ಅಥವಾ ಕ್ರಮಮುಕ್ತಿ ಹೊಂದಿದ್ರು ಅಂತ ಹೇಳಲಿಕ್ಕಾಗತ್ತಾಗಲ್ಲ. ಜ್ಞಾನಿಗಳು, ಸಂತರು ಎಷ್ಟೋ ಜನ ದಕ್ಷಿಣಾಯಣದಲ್ಲಿ ದೇಹ ಬಿಡ್ತಾರೆ. ಅದು ಒಂದು ವಿಷಯ. ಇನ್ನೊಂದು ವಿಷಯ ನೋಡಿ, ಎಷ್ಟು ಈ ಉತ್ತರಾಯಣ ಅನ್ನುವಂಥದ್ರಲ್ಲಿಯೂ ಕೂಡ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಬರುತ್ತೆ.
ಹಗಲು ರಾತ್ರಿ ಬರುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಉತ್ತರಾಯಣದ ಕೃಷ್ಣ ಪಕ್ಷದ ರಾತ್ರಿಯಲ್ಲಿ ಹೋಗ್ಬಿಟ್ಟ, ಆವಾಗ ಏನ್ ಕತೆ ಅವನದು. ಇನ್ನೊಬ್ಬ ದಕ್ಷಿಣಾಯಣದ ಶುಕ್ಲ ಪಕ್ಷದ ಹಗಲೊತ್ತು ದೇಹ ಬಿಟ್ಟ, ಆವಾಗ ಏನರ್ಥ. ಆದ್ದರಿಂದ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇದು ದೇವತಾ ವಿಶೇಷದ ಹೆಸರೇ ಹೊರತು ಕಾಲದ ಹೆಸರು ಅಲ್ಲ ಎಂಬುದಾಗಿ. ಹೀಗೆ ಎರಡು ಗತಿಗಳನ್ನ, ಎರಡು ದಾರಿಗಳನ್ನ, ಎರಡು ಮಾರ್ಗಗಳನ್ನ, ಶ್ರುತಿ ಅಂದ್ರೆ ಮಾರ್ಗಗಳನ್ನ, ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಅಂತ. ಅರ್ಚಿರಾದಿ ಅಂತ ಹೇಳಿದ್ರೆ ಅರ್ಚಿಹಿ ಅಥವಾ ಅಗ್ನಿಹಿ ಅಂತ ಶುರುವಾಗುವಂಥದ್ದು, ಧೂಮದಿಂದ ಶುರುವಾಗುವುದು ಧೂಮ ಮಾರ್ಗ ಅಂತ. ಶಾಸ್ತ್ರದಲ್ಲಿ ಅರ್ಚಿರಾದಿ ಅಥವಾ ಧೂಮ ಮಾರ್ಗ ಮತ್ತು ದಕ್ಷಿಣಾಯಣ, ಉತ್ತರಾಯಣ ಈ ರೀತಿ ಮಾರ್ಗಗಳ ಹೆಸರು ಕರೆದಿದ್ದಿದೆ. ಆದ್ರೆ ಗೀತೆಯಲ್ಲಿ ಕೃಷ್ಣ 26ನೇ ಶ್ಲೋಕದಲ್ಲಿ ಹೇಳ್ತಾನೆ, ಶುಕ್ಲ ಕೃಷ್ಣೇ ಗತಿ ಹ್ಯೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಶುಕ್ಲ ಕೃಷ್ಣೇ ಏತೆ ಗತಿ ಜಗತಃ ಶಾಶ್ವತೆ ಮತೆ ಏಕಯಾ ಅನಾವೃತ್ತಿಂ ಯಾತಿ ಅನ್ಯಯಾ ಪುನಃ ಆವರ್ತತೆ. ಏತೇ ಗತಿ, ಈ ಎರಡು ಗತಿಗಳು ಶುಕ್ಲಗತಿ ಮತ್ತು ಕೃಷ್ಣಗತಿ ಎಂದು ಕರೆಯಲ್ಪಡುತ್ತವೆ. ಕ್ರಮಮುಕ್ತಿಯನ್ನ ಹೊಂದುವ ದಾರಿಗೆ ಶುಕ್ಲಗತಿ, ಸ್ವರ್ಗಲೋಕ ಪ್ರಾಪ್ತಿ ಮಾಡುವ ಗತಿಗೆ ಕೃಷ್ಣಗತಿ ಅಂತ ಹೇಳಲ್ಪಟ್ಟಿದೆ. ನೋಡಿ, ಕಪ್ಪು ದಾರಿ ಅಂತ ಅರ್ಥ ಮಾಡಬಾರ್ದು, ಕಪ್ಪು ದಾರಿ ಅಲ್ಲ ಇದು. ಇದು ಮರಳಿ ಬರುವಂಥ ಕಾರಣದಿಂದ ಇದನ್ನು ಕೃಷ್ಣ ಅಂತ ಕರೆದಿದೆ. ಶುಕ್ಲ ಅಂದ್ರೆ ಅವನು ಮತ್ತೆ ಹಿಂತಿರುಗಿ ಬರೋದಿಲ್ಲ, ಪರಬ್ರಹ್ಮದಲ್ಲಿ ಒಂದಾಗ್ತಾನೆ ಅನ್ನೋ ಕಾರಣಕ್ಕೆ ಅದನ್ನ ಹಾಗೆ ಕರೆದಿದೆ. ಅವು ಎರಡೂ ಮಾರ್ಗಗಳನ್ನ ಜಗತಃ ಶಾಶ್ವತೆ ಮತೆ, ಜಗತ್ತಿಗೆ ಶಾಶ್ವತಗಳೆಂದು ಒಪ್ಪಲಾಗಿದೆ. ಈ ಎರಡೂ ಮಾರ್ಗಗಳು ಜಗತ್ತಿಗೆ ಶಾಶ್ವತಗಳು ಅಂತ ಕರೆದಿದ್ದಾನೆ ಕೃಷ್ಣ. ಈ ಮಾತಿಗೆ ಅರ್ಥ ಏನು? ಶಂಕರರು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಜಗತ್ತು ಎಂಬ ಮಾತಿಗೆ ಅರ್ಥ ಉಪಾಸನೆ ಮತ್ತು ಕರ್ಮಕ್ಕೆ ಅಧಿಕಾರಿಯಾದ ಜನರು ಅಂತ ತಗೊಳ್ಬೇಕು. ಎಲ್ರಿಗೂ ಅಂತ ಅರ್ಥ. ಈ ಎರಡು ದಾರಿಗಳು ಎಲ್ರಿಗೂ ಇದೆ ಅಂತ ಹೇಳೋದಲ್ಲ. ಇದು ನಿಷ್ಕಾಮ ಕರ್ಮ, ನಿಷ್ಕಾಮವಾಗಿ ಭಗವದ್ ಉಪಾಸನೆ ಮಾಡಿದ ಯೋಗಿಗಳಿಗೆ. ಇನ್ನೊಂದು ಶ್ರುತಿಸ್ಮೃತ್ಯುಕ್ತವಾದಂತಹ ಕರ್ಮದಿಂದ ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿದವರಿಗೆ. ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿದವರು ಮತ್ತು ಉಪಾಸಕರು, ಇವರಿಬ್ಬರನ್ನ ಜಗತಃ ಎನ್ನುವ ಶಬ್ದದಿಂದ ಕರೆದಿದೆ. ಅವರಿಗೆ ಶಾಶ್ವತೆ ಮತೆ, ಇದು ಶಾಶ್ವತವಾದಂತಹ ಮಾರ್ಗಗಳಂತ ಹೇಳಲಾಗಿದೆ. ಶಾಶ್ವತ ಅಂತ ಯಾಕೆ ಕರೆದಿದ್ದು? ಸಂಸಾರ ಅನ್ನುವಂಥದ್ದು ನಿತ್ಯವಾಗಿರೋದ್ರಿಂದ. ಎಲ್ಲಿ ತನಕ ನಾವು ಪರಬ್ರಹ್ಮ ಜ್ಞಾನವನ್ನು ಪಡೆದುಕೊಳ್ಳೋದಿಲ್ವೋ ಅಲ್ಲಿ ತನಕ ಈ ಜಗತ್ತು ಸತ್ಯ ಎಂಬುದು ಭಾವನೆ ಇರ್ತದೆ ನಮಗೆ. ಆದ್ರಿಂದ ಈ ವ್ಯಾವಹಾರಿಕ ಸತ್ಯತ್ವ ಅಂತ ಏನ್ ಕರೀತಾರೆ, ಜಗತ್ತು, ಗತಿ, ಪ್ರಾಪ್ತಿ, ಪಾಪ, ಪುಣ್ಯ, ಧರ್ಮ, ಅಧರ್ಮ ಇದೆಲ್ಲವೂ ಕೂಡ ವ್ಯಾವಹಾರಿಕವಾದ ಸತ್ಯ, ಪಾರಮಾರ್ಥಿಕವಾದ ಸತ್ಯವಲ್ಲ. ಆದ್ರಿಂದ ಎಲ್ಲಿ ತನಕ ಅಜ್ಞಾನ ಇದೆಯೋ ಅಲ್ಲಿ ತನಕ ವ್ಯಾವಹಾರಿಕವಾಗಿ ಇದು ಸತ್ಯವೇ. ಆದ್ದರಿಂದ ಶಾಶ್ವತೆ ಮತೆ, ಈ ಎರಡು ಮಾರ್ಗಗಳು ಈ ಎರಡು ರೀತಿಯ ಯೋಗಿಗಳಿಗೆ, ಉಪಾಸಕರು ಮತ್ತು ಕರ್ಮಿಗಳಿಗೆ ಶಾಶ್ವತ ಎಂದು ತಿಳಿಯಲಾಗಿದೆ. ಅಂದ್ರೆ ಏಕಯ ಅನಾವೃತ್ತಿಂ ಯಾತಿ ಅನ್ಯಯ ಪುನಃ ಆವರ್ತತೆ. ಒಂದರಿಂದ ಅವನು ಹಿಂತಿರುಗಿ ಬರ್ತಾನೆ, ಇನ್ನೊಂದು ಮಾರ್ಗದಿಂದ ಹೋದ್ರೆ ಹಿಂತಿರುಗಿ ಬರೋದಿಲ್ಲ. ಇದನ್ನು ಯಾಕೆ ವಿವರಿಸಿದ್ದು ಅಂತ ಮುಂದೆ ಹೇಳ್ತಾನೆ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ನಿನಗೆ ಇದನ್ನ ಯಾಕೆ ಹೇಳಿದೆ ಅರ್ಜುನ ಅಂದ್ರೆ, ಇದೆರಡನ್ನೂ ತಿಳ್ಕೊಂಡಿದ್ರೆ ಮೋಹ ಉಂಟಾಗುವುದಿಲ್ಲ. ಪಾರ್ಥ ಏತೆ ಶ್ರುತಿ ಜಾನನ್ ಕಶ್ಚನ ಯೋಗಿ ನ ಮುಹ್ಯತಿ. ಯೋಗಿಯಾದವನು ಈ ಎರಡು ಮಾರ್ಗಗಳನ್ನು ತಿಳ್ಕೊಂಡಿದ್ರೆ ಅವನಿಗೆ ಮೋಹ ಉಂಟಾಗುವುದಿಲ್ಲ, ಅವಿವೇಕ ಉಂಟಾಗುವುದಿಲ್ಲ. ಹೇಗೆ? ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋ ವಿಷಯದಲ್ಲಿ. ಮೊಟ್ಟ ಮೊದಲನೇದಾಗಿ ಮಾರ್ಗದಲ್ಲಿ ಹೋಗಲೇಬಾರದು, ಯಾವ ಮಾರ್ಗವೂ ಬೇಡ, ಜೀವನ್ನೇವ ಮುಕ್ತನಾಗಬೇಕು.
ಅದು ಗೊತ್ತಾಗಬೇಕು. ಇಲ್ಲ ಹೋಗಬೇಕು ಅಂತಿದ್ರೆ, ಸಾಯಬೇಕು ಅಂತಿದ್ರೆ ಸರಿಯಾಗಿ ಸಾಯಬೇಕು. ಯಾಕೆ? ಈ ಕರ್ಮ ಮಾರ್ಗದಿಂದ ಹೋದ್ರೆ ಅದನ್ನು ನೋಡಿ, ಅದನ್ನು ಕೆಳಮಟ್ಟದ್ದು ಎಂಬುದಾಗಿ ಉಪಾಸನೆಗೆ ಹೋಲಿಸಿದ್ರೆ ಕೆಳಮಟ್ಟದ್ದು ಎಂಬುದಾಗಿ ಶ್ರುತಿ ಹೇಳುತ್ತೆ. ನಾವು ಕರ್ಮವನ್ನೂ ಮಾಡ್ತಿಲ್ಲ ಸರಿಯಾಗಿ, ನಮ್ಮಂತರ ವಿಷಯ ಚರ್ಚೆಗೆ ಎತ್ತುಕೊಂಡಿಲ್ಲ. ಕರ್ಮ ಮಾರ್ಗಕ್ಕೆ ಹೋಲಿಸಿದ್ರೆ ಉಪಾಸನ ಅನ್ನುವಂಥದ್ದು ಶ್ರೇಷ್ಠ. ಕ್ರಮಮುಕ್ತಿಯಿಂದ ಭಗವಂತನನ್ನು ಪಡೆಯುವುದು ಶ್ರೇಷ್ಠ. ಆದ್ರಿಂದ ಅದನ್ನೇ ಪಡೆದುಕೊಳ್ಳಬೇಕು ಅಂತ ನಿಶ್ಚಯ ಮಾಡ್ತಾನೆ. ಆದ್ದರಿಂದ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ. ಹೇ ಅರ್ಜುನನೇ, ಯೋಗಯುಕ್ತನಾಗು, ಯೋಗದಿಂದ ಒಡಗೂಡಿದವನಾಗು. ಯೋಗ ಎಂಬ ಶಬ್ದಕ್ಕೆ ಅರ್ಥ ಪರಮಾತ್ಮನಲ್ಲಿ ಒಂದಾಗುವುದು ಅಂತ ಅರ್ಥ. ಯುಜು ಧಾತುವಿಗೆ ಒಂದಾಗುವುದು ಅಂತ ಅರ್ಥ. ಯೋಗದಿಂದ ಒಡಗೂಡಿದವನಾಗು. ಒಂದೋ ನಿರ್ಗುಣ ಬ್ರಹ್ಮದ ಚಿಂತನೆಯ ಮೂಲಕ ಜ್ಞಾನ ಯೋಗದಿಂದ ಒಡಗೂಡಿದವನಾಗು, ಇಲ್ಲ ಸಗುಣ ಬ್ರಹ್ಮದಲ್ಲಿ ಅನನ್ಯವಾಗಿ ಭಕ್ತಿಯನ್ನು ಮಾಡ್ತಾ. ತಸ್ಮಾತ್ ಸರ್ವೇಷು ಕಾಲೇಶು ಅಂತ ಮತ್ತೆ ಹೇಳ್ತಾನೆ. ಯಾಕಂದ್ರೆ ಈ ಒಟ್ಟಾರೆಯಾದಂತಹ ಈ ಒಂದು ವಿಷಯಕ್ಕೆ ಒಂದು ಮುಕ್ತಾಯವನ್ನು ಹಾಡ್ತಾ ಇದ್ದಾನೆ. ಆದ್ದರಿಂದ ಅರ್ಜುನ, ನೆನಪಿಡಬೇಕಾದ ಬಹಳ ಮುಖ್ಯವಾದ ಸಂಗತಿ ನಿನಗೆ ಹೇಳ್ತೇನೆ. ಎಲ್ಲಾ ಕಾಲದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಮಾಡು. ಇದು ವಿವೇಕಿ ಬದುಕಬೇಕಾದ ಶೈಲಿ. ಇದನ್ನು ಮರೆತರೆ, ಅವಿವೇಕ ನಮ್ಮನ್ನು ಆವರಿಸಿದರೆ ನಮ್ಮ ಗತಿ ಅಧೋಗತಿ ಆಗತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಕೊನೆಯ ಶ್ಲೋಕ ಒಂದು ಉಳಿದಿದೆ, ಉಪಾಸನೆಯ ಮಹತ್ವ. ಅದನ್ನ ನಾವು ನಾಳೆಗೆ ಚಿಂತನೆಗೆ ಎತ್ತುಕೊಳ್ಳೋಣ. ನಾಳೆಗೆ ಭಗವದ್ಗೀತಾ ಜಯಂತಿ. ನಮ್ಮ ಪುಣ್ಯ ಭಗವಂತನ ಅನುಗ್ರಹದು. ಈ ಗೀತಾ ಸಪ್ತಾಹದ ಚಿಂತನೆಯನ್ನು ಮಾಡೋಣ ಅಂತ ಏನೊಂದು ಅಂದುಕೊಂಡಾಗ, ಈ ದಿನಾಂಕವನ್ನು ನಿಗದಿಪಡಿಸಿದಾಗ ಅದರ ಜೊತೆಗೆ ಗೀತಾ ಜಯಂತಿ ಕೂಡ ಬಂದಿದ್ದು ನಮ್ಮ ಭಾಗ್ಯ. ಆದ್ದರಿಂದ ಗೀತಾ ಜಯಂತಿಯ ನಿಮಿತ್ತವಾಗಿ ಗೀತಾ ಜ್ಞಾನ ಯಜ್ಞ ಅನ್ನುವಂಥದ್ದು ಆಯಿತು. ಸಪ್ತಾಹ ರೂಪದಲ್ಲಿ ಇದನ್ನ ಮುಗಿಸಬೇಕು ಅಂತ ಯೋಚನೆ ಮಾಡಿದ್ರು, ಗೀತಾ ಜಯಂತಿಯೇ ನಮ್ಮ ಮುಂದಿರೋದ್ರಿಂದ ಅಷ್ಟಾಹ ಮಾಡೋಣ ಅಂತ ಯೋಚನೆ ಮಾಡಿದ್ದಾಯ್ತು. ನಾಳೆಗೆ ಕೊನೆಯ ದಿನ. ಆರಂಭದಲ್ಲಿ ಭಗವದ್ಗೀತೆಯ 8ನೇ ಅಧ್ಯಾಯವನ್ನ ಸಂಪೂರ್ಣ ಪಾರಾಯಣ ಮಾಡಿ, ಪಾರಾಯಣ ರೂಪಿ ಭಗವದ್ ಆರಾಧನೆಯನ್ನ, ಕೃಷ್ಣನ ಆರಾಧನೆಯನ್ನ ಮಾಡಿ, ನಂತರ 28ನೇ ಶ್ಲೋಕ ಹಾಗೂ ಇಡೀ ಅಧ್ಯಾಯದ ಸಾರಾಂಶವನ್ನ ನೋಡಿ ನಾಳೆಗೆ ಈ ಜ್ಞಾನಯಜ್ಞದ ಅಷ್ಟಾಹ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.